ಅಧ್ಯಕ್ಷರಾದ ಶ್ರೀ ಎನ್.ಎಸ್. ಪಾಟೀಲ್ ಇವರ ವಿವಿಧೋದ್ದೇಶ ಶಿಕ್ಷಣ ಚಾರಿಟೇಬಲ್ ಟ್ರಸ್ಟ್ನ ಜ್ಞಾನಸಿರಿ ಪ್ರಥಮ ದರ್ಜೆ ಕಾಲ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯದ ಉದ್ಘಾಟನಾ ಸಮಾರಂಭ 2026 ಮತ್ತು 27ನೇ ಸಾಲಿನ ಪ್ರಥಮ ವರ್ಷದ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಸಮಾರಂಭ ಅದ್ದೂರಿಯಾಗಿ ಮತ್ತು ವೈಭವದಿಂದ ನಡೆಯಿತು. ನಿವೃತ್ತ ನ್ಯಾಯಾಧೀಶರು ಹಾಗೂ ಟ್ರಸ್ಟ್ ಅಧ್ಯಕ್ಷರಾಗಿರುವ ಎನ್.ಎಸ್. ಪಾಟೀಲರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಸುಕ್ಷೇತ್ರ ಅಂಕಲಿಮಠದ ಶ್ರೀ ಬ್ರಹ್ಮಶ್ರೀ ವೀರಭದ್ರ ಮಹಾಸ್ವಾಮಿಗಳು ಉದ್ಘಾಟಿಸಿದರು. ಸುಳೀಕಲ್ ಬೃಹನ್ಮಠದ ಶ್ರೀ ಪದ್ಮಾಕ್ಷರಯ್ಯ ತಾತನವರ ಸಾನ್ನಿಧ್ಯದಲ್ಲಿ ನಡೆದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾಜಿ ಸಚಿವರಾದ ಶಿವರಾಜ್ ತಂಗಡಗಿ, ಗಂಗಾವತಿಯ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ, ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎಚ್.ಆರ್. ಶ್ರೀನಾಥ್, ಮಾಜಿ ಶಾಸಕರಾದ ಕೆಸರಟ್ಟಿ ಜಿ. ವೀರಪ್ಪ, ಹಿಂದುಳಿದ ವರ್ಗಗಳ ಸಮಾಜದ ಅಧ್ಯಕ್ಷರಾಗಿರುವ ಜೋಗದ ನಾರಾಯಣಪ್ಪ ನಾಯ್ಕ, ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯರಾಗಿರುವ ಕೆ. ನಿಂಗಜ್ಜ, ಹಿರಿಯ ಪತ್ರಕರ್ತ ರಾಮಮೂರ್ತಿ ನವಲಿ, ಕೊಪ್ಪಳ ಜಿಲ್ಲಾ ಅಪರ ಜಿಲ್ಲಾಧಿಕಾರಿಗಳಾದ ಸಿದ್ದರಾಮೇಶ್ವರ ಕಂಪ್ಲಿ, ತಹಶೀಲ್ದಾರ್ ಜುಗಲ್ ಮಂಜುನಾಥ್ ನಾಯ್ಕ, ಸಾಹಿತಿಗಳಾದ ಡಾ ಶಿವಕುಮಾರ್ ಮಾಲಿ ಪಾಟೀಲ್, ಉಪಾಧ್ಯಕ್ಷ ಶರಣಪ್ಪ ಎಲ್ ಕೆಸರಟ್ಟಿ ಹಾಗೂ ಗಣ್ಯರು ಪಾಲ್ಗೊಂಡಿದ್ದರು. ಜ್ಞಾನಸಿರಿ ಮಹಿಳಾ ಕಾಲೇಜಿನ ಪ್ರಾಚಾರ್ಯರಾದ ಬಸವರಾಜ್ ಬಿ. ಡಂಕನಕಲ್ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಜನರಲ್ ಆಫ್ ಪೊಲೀಸ್ ಡೆಪ್ಯೂಟಿ ಇನ್ಸ್ಪೆಕ್ಟರ್ ರವಿ ಡಿ ಚೆನ್ನನವರ್ ಐಪಿಎಸ್ ಇವರು ವಿಶೇಷ ಉಪನ್ಯಾಸ ನೀಡಿದರು. ನ್ಯಾಯಾಧೀಶರಾಗಿ ನಿವೃತ್ತಿ ಹೊಂದಿರತಕ್ಕಂಥ ನಮ್ಮೆಲ್ಲರ ಸ್ನೇಹಿತರು, ಅಭಿಮಾನಿಗಳು, ಗಂಗಾವತಿ ನಗರದ ಇನ್ನು ತಾಲೂಕಿನ ಗಣ್ಯರಿರ್ತಕ್ಕಂಥ ಶ್ರೀ ಈ ಸಮಾರಂಭದ ಅಧ್ಯಕ್ಷರಿರ್ತಕ್ಕಂಥ ಎನ್.ಎಸ್. ಪಾಟೀಲ್ ಅವರೇ, ಇಲ್ಲಿರ್ತಕ್ಕಂಥ ಯಾವತ್ತೂ ನನ್ನೆಲ್ಲ ಸಹೋದರ ಸಹೋದರರೇ, ಪತ್ರಿಕೋದ್ಯಮದ ಸ್ನೇಹಿತರೇ ಹಾಗೂ ವಿವಿಧ ಭಾಗದ ಬಂದಂಥ ಎಲ್ಲ ನನ್ನ ರೈತ ಬಾಂಧವರೇ, ನಿಜವಾಗಿ ಇವತ್ತು ನಮಗೆ ಭಾಳ ಸಂತೋಷ ಆಗಿದೆ. ಈ ಒಂದು ಪಟ್ಟಣದಲ್ಲಿ ಎನ್.ಎಸ್. ಪಾಟೀಲ್ ಅವರು ತಮ್ಮ ಒಂದು ಮುಂದಿನ ಆಲೋಚನೆಗಳನ್ನು ಚಿಂತೆ ಮಾಡಿಕೊಂಡು ಒಂದು ಪ್ರಥಮ ದರ್ಜೆ ಕಾಲೇಜನ್ನು ಪ್ರಾರಂಭ ಮಾಡಿದ್ದಾರೆ. ನಿಜವಾಗೂ ಭಾಳ ಅವರಿರ್ತಕ್ಕಂಥ ಏನು ವಿದ್ಯಾಭ್ಯಾಸಕ್ಕೆ ಅದಕ್ಕಿಂತ ಶಿಕ್ಷಣಕ್ಕೆ ಹೆಚ್ಚಿನ ಮಾತು ಕೊಟ್ಟು ಇದೊಂದು ನಿರ್ದೇಶನ. ಯಾಕಂದರೆ ಹಿಂದೆ ಅವ್ರ ಬಗ್ಗೆ ನಾನು ಸ್ವಲ್ಪ ತಮಗೆ ಹೇಳಬೇಕಾದ್ರೆ, ಎನ್.ಎಸ್. ಪಾಟೀಲ್ ಅವರು ಅವ್ರ ತಂದೆಯವರು ಒಬ್ಬ ರೈತರ ರೈತರಾಗಿ ಕೆಲಸ ಮಾಡೋದು ವ್ಯಕ್ತಿಗಳು. ಇಲ್ಲಿ ಚಿಕ್ಕದಾಗ ನಮ್ಮ ಗಂಗಾವತಿಗೆ ಭಾಳ 10-15 ಕಿಲೋಮೀಟರ್ ಒಳಗಡೆ ಆ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂಥ ಶರಣೇಗೌಡರು ಒಬ್ಬ ಪ್ರತಿಭಾವಂತ ರೈತರಾಗಿ ಬೆಳೆದು ಅವರು ಚಿರಂಜೀವಿಯಾಗಿರುವಂಥ ನಮ್ಮ ಎನ್.ಎಸ್. ಪಾಟೀಲ್ ಅವರು. ಎನ್.ಎಸ್. ಪಾಟೀಲ್ ಅವರು ನನಗೆ ಅವರು ಪರಿಚಯ ಆಗಿದ್ದು 1990ರಲ್ಲಿ. ನಾನು ಆ ಸಂದರ್ಭದಲ್ಲಿ ಆ ಕ್ಷೇತ್ರದ ಶಾಸನ ಇದ್ದೆ. ಅವರು ನಮ್ಮ ಶರಣೇಗೌಡರು ಮಗ ಆಗಿದ್ದರು. ಅವರಿನ್ನೂ ಶಾಲೆ ಓದ್ತಿದ್ದರು. ಆ ಸಂದರ್ಭದಲ್ಲಿ ಅವರನ್ನು ಪರಿಚಯ ಆಗಿ ನಾವೇನು ನಮ್ಮ ರಾಜಕೀಯ ಮಾಡಬೇಕಂತ ಅವ್ರಿಗೆ ಭಾಳ ಮಾಡ್ತಿದ್ವಿ. ಅವ್ರಿಗೆ ಬ್ಲಾಕ್ ಅಧ್ಯಕ್ಷರನ್ನ ಮಾಡಿದ್ರು ನಾವು ಅವ್ರ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದ್ರು. ನಂತರ ಅವರಿಗೆ 94-95ರಲ್ಲಿ ಅವರಿಗೆ ವಿವಾಹ ಆಯಿತು. ಆ ಸಂದರ್ಭ ಅವರಿಗೆ ಒಂದು ಸರ್ಕಾರಿ ನೌಕರಿ ಪ್ರಶ್ನೆ ಬಂತು. ಆವಾಗ APP ಪೋಸ್ಟ್ ಬಂದಂಥ ಒಂದು ಅವಕಾಶ. ಆ ಸಂದರ್ಭದಲ್ಲಿ ಎನ್.ಎಸ್. ಪಾಟೀಲ್ ತಂದೆ ಶರಣೇಗೌಡರು ಅವ್ರ ಮಾವ ಬಂದು ಮಾದರಗೌಡರು, ಎಲ್ಲಿ ನಮ್ಮ ಮಾನ್ಯ ತಾರೀಕವರು, ಅವ್ರು ಬಂದು ಅಂತ ಕೇಳ್ಕೊಂಡು ಏನು ಮಾಡಬೇಕು ನಮ್ಮ ಮಗನಿಗೆ ಮತ್ತು ಗೆಳೆಯನಿಗೆ, ನೀವು ರಾಜಕೀಯ ತಗೊಂಡ್ರು ಅವ್ರನ್ನೇ ಮತ್ತೆ ಮುಂದೆ ಏನು ಸರ್ಕಾರ ಅಧಿಕಾರ ಆಗಬೇಕು ಅಂತ ಕೇಳಿದ್ರೆ ಒಂದೇ ಅವ್ರಿಗೆ ಇದೆ, ದಯವಿಟ್ಟು ನೀವು ನಮ್ಮ ರಾಜಕೀಯ ಬೇಡ, ನಮ್ಮ ರಾಜಕೀಯಕ್ಕೆ ಬಂದು ನೀವೇನು ಬೆಳಿತೀನಿ ಯಾವಾಗ ಹೋಗ್ತದೆ ಗೊತ್ತಿಲ್ಲ. ಆದರೆ ಅವರು ಇವತ್ತು ಸಣ್ಣ ವಯಸ್ಸಿದೆ, ಸಮಾಜ ಇದೆ, ಅವ್ರ ಮುಂದಿನ ಒಳ್ಳೆಯ ಒಂದು ಅವಕಾಶ ಸಿಕ್ಕಂಡವ್ರಿಗೆ ನಾವು
ಮುಖ್ಯವಾಗಿ ಹೇಳಿ ನೀವು ಒಂದು EPP ಪೋಸ್ಟ್ಗೆ ಅಪ್ಲೈ ಮಾಡಿ ಸೆಲೆಕ್ಟ್ ಆಗುತ್ತೆ. ಅವತ್ತಿಂದ ಇವತ್ತು ಸೆಲೆಕ್ಟ್ ಆಗಿ ಇವತ್ತು ನ್ಯಾಯಾಧೀಶರಾಗಿ ಇವತ್ತು ನಿವೃತ್ತರು. ಪುನಃ ಸರ್ಕಾರ ಇರ್ತಕ್ಕಂಥ ಕಾನೂನಲ್ಲಿ ಮತ್ತೆ 3 ವರ್ಷ ಮತ್ತೆ ಕೆಲಸ ಮಾಡಲಿಕ್ಕೆ ಒಂದು ಕಂಪ್ನಿಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಇವತ್ತು ಮಾಡ್ತಾರೆ ನನಗೆ ಗೊತ್ತಿದೆ. ಅಂದರೆ ಅವರು ಇರ್ತಕ್ಕಂಥ ಶಿಕ್ಷಣಕ್ಕೆ ಹೆಚ್ಚು ಮಾತು ಕೊಟ್ಟು ಬಂದರೆ ಒಂದು ಚಿಕ್ಕ ಗ್ರಾಮದಲ್ಲಿ ಹೈಸ್ಕೂಲ್ ಇದ್ರಲ್ಲಿ ಬರೀ ಪ್ರೈಮರಿ ಸ್ಕೂಲ್ ಇರ್ತದೆ. ಹೈಸ್ಕೂಲ್ ಆಗಬೇಕಂದ್ರೆ ದೊಡ್ಡ ಸಮಸ್ಯೆ. ಅವಾಗ ಸರ್ಕಾರ ನಿರ್ಬಂಧ ಕೂಲಿ ಕೊಡಲಿಕ್ಕೆ ಅವಾಗ ಅವ್ರ ತಂದೆ ಹತ್ರ ನಾವು ಕೇಳ್ಕೊಂಡು ಅವ್ರ ತಂದೆಯವರು ಕೂಲಿ ಕೊಟ್ಟು ಅಲ್ಲಿ ಹೈಸ್ಕೂಲ್ ಪ್ರಾರಂಭ ಮಾಡಿ ಹೈಸ್ಕೂಲ್ ಆಗಿ ಇವತ್ತು ದೊಡ್ಡ ಪ್ರಮಾಣ ನಡೆದ ಸುಮಾರು 150 ವಿದ್ಯಾರ್ಥಿಗಳು ಆ ಭಾಗದಲ್ಲಿದೆ. ಅಂದರೆ ಅವ್ರು ಇರ್ತಕ್ಕಂಥ ಹುದ್ದೆಗೆ ಹೆಚ್ಚಿನ ಮಾತು ಕೊಟ್ಟರು. ಅವರಂತಲೇ ಇವತ್ತು ಅವರು ಕೂಡ ಪುನಃ ಈಗ ತಮ್ಮ ಜೀವನದಲ್ಲಿ ಈ ವಿದ್ಯಾರ್ಥಿನಿಯರಿಗೆ ಹೆಚ್ಚಿನ ಅವಕಾಶ ಮಾಡಿಕೊಂಡು ಈ ಒಂದು ಸಂಸ್ಥೆಯನ್ನು ತೆಗೆದಿದ್ದಾರೆ. ನಿಜವಾಗೂ ನಾವು ಅವರಿಗೆ ಅಭಿನಂದಿಸ್ತೀನಿ. ಯಾಕಂದರೆ ಒಬ್ಬ ರೈತನ ಮಗನಾಗಿ ಇಷ್ಟೆಲ್ಲ ಬೆಳೆದು ಇಷ್ಟೆಲ್ಲ ಸಂಸ್ಥೆ ಕಟ್ಟಿದ್ರೆ ನಮಗೆ ಭಾಳ ಹೆಮ್ಮೆ ಆಗುತ್ತೆ. ಅದು ಮುಖ್ಯ ಗಂಗಾ ಜನರಿಗೆ ನಮ್ಮ ತಾಲೂಕಿನಲ್ಲಿ ಭಾಳ ಹೆಮ್ಮೆ ಅಂತ ಇಷ್ಟಪಡ್ತೀನಿ. ಹೆಚ್ಚಿಗೆ ಯಾಕೆಂದರೆ ಇನ್ನೂ ಸಾಕಷ್ಟು ಜನ ಮಾತಾಡಿದ್ದಾರೆ. ಕೆಲವು ರೈತರು ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಆದರೆ ಇವತ್ತು ಧರ್ಮದೇವನ ರೂಪವಾಗಿ NS ಪಾಟೀಲ್ ಅವರ ಒಂದು ನ್ಯಾಯಾಧೀಶರು ಇವತ್ತು ವಿದ್ಯಾಸಂಸ್ಥೆ ಮಾಡಿರ್ತಕ್ಕಂಥದ್ದು ಗಂಗಾವತಿಯ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೇಕು. ಯಾಕಂದರೆ ವಿದ್ಯಾ ಜೊತೆ ಧರ್ಮದೇವತೆ, ನ್ಯಾಯದೇವತೆ. ಯಾಕಂದರೆ ಅವರು ಒಂದು ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ಇವತ್ತು ಭಾಳ ದೊಡ್ಡ ಬೋಧನೆಯನ್ನು ಶಿಕ್ಷಕರು ಸಿಗ್ತದೆ. ಈ ಲಾಭವನ್ನು ಈ ಸಂಸ್ಥೆಯ ವಿದ್ಯಾರ್ಥಿಗಳು, ಯಾಕಂದರೆ ವಿಶೇಷ ಒಂದು ಅನುಭವ ಇದರಲ್ಲಿ ಸಿಗುತ್ತೆ ಅವರು. ಯಾಕಂದರೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಲಾ ಡಿಪಾರ್ಟ್ಮೆಂಟಿಂದ ಅವ್ರಿಗೆ ಪಡೆದಿರ್ತಕ್ಕಂಥ ಒಂದು ವಿದ್ಯೆ ಈ ವಿದ್ಯಾಸಂಸ್ಥೆಯ ಶಿಕ್ಷಕರಿಗೆ ವಿದ್ಯಾರ್ಥಿನಿಗೆ ಒಂದು ವಿಶೇಷ ಒಂದು ಬೋಧನೆ ಮತ್ತು ಕೊಡುಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೀನಿ. ಮತ್ತು NS ಪಾಟೀಲ್ ಅವರು ಭಾಳ ಸರಳವಾದಂಥ ವ್ಯಕ್ತಿಗಳು. ಅದೇ ಸರಳತನ ನಮ್ಮ ರವಿಯವರಲ್ಲಿ ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬರ ಜೊತೆ ಭಾಳ ಆತ್ಮೀಯಿಂದ ಅವರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಂದರೆ ನ್ಯಾಯಾಧೀಶರಲ್ಲಿ ಒಂದು ಪ್ರೋಟೋಕಾಲ್ ಇರ್ತದೆ, ಭಾಳ ಕಡಿಮೆ ಮಾತಾಡೋದು. ಆದರೆ NS ಪಾಟೀಲ್ ಅವರು ಪ್ರತಿಯೊಬ್ಬ ಬಡ ಜನರ ಜೊತೆ, ಎಲ್ಲ ವರ್ಗದ ಜನರ ಜೊತೆ ಭಾಳ ಪ್ರೀತಿಯಿಂದ ಮಾತಾಡ್ತಕ್ಕಂಥ ಒಂದು. ಯಾಕಂದರೆ ನಮ್ಮ ಕುಟುಂಬ ಕೂಡ ನಮ್ಮ ತಂದೆಯವರಿಗಾಗಿ ಭಾಳ ಹತ್ತಿರದಿಂದ ನೋಡಿರ್ತಕ್ಕಂಥವ್ರು ಮತ್ತು ಭಾಳ ಒಳ್ಳೆಯ ವ್ಯಕ್ತಿಗಳು. ಅದರಲ್ಲಿ ಇವತ್ತು ಅನೇಕ ನಿವೃತ್ತಿ ಅಧಿಕಾರಿಗಳಿದ್ದಾರೆ, ಇವತ್ತು ಒಳ್ಳೆಯ ರೈತರಿದ್ದಾರೆ ಈ ಸಂಸ್ಥೆಯಲ್ಲಿ. ಅವರೆಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೀವಿ. ಜನರಿಗೆ ಒಳ್ಳೆಯದನ್ನು ಮಾಡಲಿ ಅಂತಂದು ಹೇಳ್ತಾರೆ. ನಮ್ಮ ನ್ಯಾಯಾಧೀಶರು ಯಾವಾಗಲೂ ಒಳ್ಳೆಯದೇ ಮಾಡ್ತಿರ್ತಾರೆ. ಅದ್ರ ಜೊತೆ ಇನ್ನೊಂದು ಒಳ್ಳೆಯದಾಗಲಿ, ಅವರಿಂದ ಒಳ್ಳೊಳ್ಳೆ ಕೆಲಸಗಳಾಗಲಿ, ಅವ್ರ ಜೊತೆಗಿರುವಂಥ ಎಲ್ಲ ಸಹಕಾರಿಗಳು ನಮ್ಮ ಆಡಳಿತ ಜನರು ಅವರು ಎಲ್ಲ ಕೂಡಿ ಕಟ್ಟಿದ ಸಂಸ್ಥೆ. ಅದರ ಜೊತೆ ಒಳ್ಳೊಳ್ಳೆ ಬೆಳವಣಿಗೆ ಆಗಲಿ ಅಂತೇಳಿ ಆಶಿಸಿ ಜ್ಞಾನಶ್ರೀ ಕಾಲೇಜನ್ನು NS ಪಾಟೀಲ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಸದಸ್ಯರು ಸೇರಿ ಇವತ್ತು ಆರಂಭ ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ಶಾಲೆಯ ಎಲ್ಲ ಆಡಳಿತ ಮಂಡಳಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜನರಲ್ ಆಗಿ ಏನಾಗ್ತದೆ ಅಂದರೆ, ನಾವೆಲ್ಲ ನಾನು ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ, ಅಧಿಕಾರಿಗಳಾಯಿತು ಅಥವಾ ನಮಗೆ ಯಾವುದೋ ನೌಕರಿ ಸಿಕ್ಕರೆ ನಾವು ಊರನ್ನು ಮರೆತು ಬಿಡ್ತೇವೆ, ನಮ್ಮ ಊರನ್ನು ಕಡೆಗಣಿಸ್ತೇವೆ. ಬಟ್ ಆ ಒಂದು ಸಿನಾರಿಯೋಗೆ ನಮ್ಮ NS ಪಾಟೀಲ್ ಸರ್ ವ್ಯತಿರಿಕ್ತ ಅಂತ ಹೇಳ್ಬೋದು. ಬಟ್ ಅವ್ರು ಯಾವಾಗೂ ನೋಡಿ ಜಡ್ಜ್ ಮೈಸೂರಲ್ಲಿ, ಬೆಂಗಳೂರಲ್ಲೆಲ್ಲ ಕೆಲಸ ಮಾಡ್ತಿರ್ಬೇಕಾದ್ರೂ ಮೊದಲು ಗಂಗಾವತಿಯಿಂದನೇ ಮುಂದೆ ಮಾತು ಸ್ಟಾರ್ಟ್ ಆಗ್ತಿತ್ತು ಅವ್ರು. ನಾನು ಭಾಳ ಸಲ ಅವರಲ್ಲಿ ನೇರವಾಗಿ ಭೇಟಿಯಾದಾಗಾಯಿತು, ಫೋನಲ್ಲಿ ಮಾತಾಡುವಾಯಿತು. ಗಂಗಾವತಿ ವಿಚಾರ ಮಾತಾಡಿನೇ ಮುಂದಿನ ಜಿಲ್ಲೆಗಳ ವಿಚಾರ, ರಾಜ್ಯದ ವಿಚಾರ ಮಾತಾಡೋದು. ಅಂಥ ಸ್ವಂತ ಊರಿನ ಬಗ್ಗೆ ಕಳಕಳಿ ಅಭಿಮಾನ ಇರ್ತಕ್ಕಂಥ ಒಬ್ಬ ಅದ್ಭುತ ವ್ಯಕ್ತಿತ್ವ ನಮ್ಮ NS ಪಾಟೀಲ್ ಸರ್ ಅವ್ರದ್ದು. ಸೊ ಅವರ ಒಂದು ಕಾಳಜಿಯಿಂದ ಇವತ್ತು ಮತ್ತು ಇತರ ಸದಸ್ಯರ ಒಂದು ಸಹಯೋಗದಿಂದ ಈ ಕಾಲೇಜ್ ಇವತ್ತು ಆರಂಭವಾಗ್ತಾ ಇದೆ. ಸೊ ಇವತ್ತು ಬೇಸಿಕ್ ಆಗಿ ಅವರು ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಬ್ರ್ಯಾಂಚನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾನು ಅವ್ರಿಗೆ
ವಿಶ್ ಮಾಡೋದು ಅಷ್ಟೊಂದು ದೊಡ್ಡವನಲ್ಲ, ಆದರೂ ಸಹ ಈ ಕಾಲೇಜ್ ಇವತ್ತೇನು ಆರಂಭ ಆಗಿದೆ, ಇವತ್ತೊಂದು ನಾಂದಿ ಅಂತ ನಾನು ಭಾವಿಸ್ತೇನೆ. ಈ ಕಾಲೇಜು ಇತರ ಬ್ರಾಂಚ್ಗಳೊಂದಿಗೆ ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ, ಇತರ ಜಿಲ್ಲೆಗಳಲ್ಲೂ ಸಹ ಅದು ಬೆಳೀಲಿ, ಹೆಮ್ಮರವಾಗಿ ಬೆಳೀಲಿ ಅಂತ ನಾನು ಒಂದು ಪುಟ್ಟದಾಗಿ ನಾನು ಆಶಿಸ್ತೇನೆ. ಮತ್ತು ಇವತ್ತು ನಾನು ಆ್ಯಸ್ ಎ ADC ಆಗಿ ಮತ್ತು ಸರ್ದು ಒಂದು ವೈಯಕ್ತಿಕ ಫ್ರೆಂಡ್ ಆಗಿ ನಾನು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಸೊ ಆದಾಗ್ಯೂ ಸಹ ಈ ಕಾಲೇಜಿಂದು ಏಳ್ಗೆಗೆ ಮತ್ತು ಕಾಲೇಜಿನ ಮಕ್ಕಳ ಅನುಕೂಲಕ್ಕೆ ಜಿಲ್ಲಾಡಳಿತದಿಂದ ಏನು ಸಹಕಾರ ಬೇಕಿದೆ ಸರ್, ಖಂಡಿತವಾಗಿ ನಾವು ತಮಗೆ ಕೊಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಮಕ್ಕಳು ಎಲ್ಲ ನಾನು ಕೇಳ್ಪಟ್ಟೆ ಅಡ್ಮಿಷನ್ಸ್ ಆರ್ ಆಲ್ ಫುಲ್ ಅಂತ. ಸೊ ಮಕ್ಕಳು ಇವತ್ತು ತಾವೇನು ಸೇರಿದ್ರಿ, ತಮ್ಮ ಭವಿಷ್ಯ, ಉಜ್ವಲ ಭವಿಷ್ಯಕ್ಕಾಗಿ ಮತ್ತು ಈ ಕಾಲೇಜಿಂದು ಹೆಸರು ಬರಬೇಕಂತಂದರೆ ಅವ್ರು ಯಾರಿಂದ ಮೇಲ್ ಕುಂತವರಿಂದ ಯಾರಿಂದನೂ ಬರಲಿಕ್ಕೆ ಸಾಧ್ಯ ಇಲ್ಲ. ತಾವೇನಲ್ಲಿ ಕೆಳಗೆ ಕೂತಿದ್ದೀರಿ, ತಾವು ತಮ್ಮ ಕಾಲೇಜಿನ ಮೂಲಕ ತಮ್ಮ ಭವಿಷ್ಯವನ್ನು, ತಮ್ಮ ವ್ಯಕ್ತಿತ್ವನ ರೂಪಿಸ್ಕೊಂಡ್ರೆ ಮಾತ್ರ ಈ ಕಾಲೇಜಿಂದು ಹೆಸರು ಬರಲಿಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಇತಿಹಾಸ ಇರುತ್ತೆ. ಈ ನೆಲ ಪುರಾಣ ಇತಿಹಾಸದ ಪ್ರಕಾರ ದೇವರೇ ಹುಟ್ಟಿದ ನೆಲ, ಭಕ್ತಿಗೆ ಹೆಸರಾದವನು, ಶಕ್ತಿಗೆ ಸಂಕೇತವಾದ ಹನುಮನ ಜನ್ಮಸ್ಥಳ. ರಾಮ ನಡೆದಾಡಿದ ನೆಲ, ಕಾಡಲ್ಲಿದ್ದ ಜನ ಸಾಮ್ರಾಜ್ಯ ಕಟ್ಟಿದ ವಾಲಿ ಸುಗ್ರೀವರ ನೆಲ, ಕೊಟ್ಟ ಮಾತು ತಪ್ಪದ ನರರೂಪದಲ್ಲಿದ್ದ ದೇವರ ನೆಲ. ಅದರ ಜೊತೆಗೆ ಪ್ರಾಗೈತಿಕ ಇತಿಹಾಸದ ಪ್ರಕಾರ ಹಿರೇಬೆಳ್ಕಲ್, ಸಣ್ಣ ಬೆಳ್ಕಲ್ ಅಂತೇನಿದೆಯಲ್ಲ, ಸುಮಾರು 3000 ವರ್ಷಗಳ ಹಿಂದೆನೇ ಮನುಷ್ಯ ಆದಿಮಾನವನಾಗಿದ್ದಾಗ ತನ್ನ ಜೀವನವನ್ನ ಇಲ್ಲಿ ಆರಂಭಿಸಿದ ನೆಲ. ಪರನಾರಿ ಸಹೋದರ ಗಂಡುಗಲಿ ಕುಮಾರರಾಮ ಪರಕೀಯರ ದಾಳಿಯನ್ನ ಹಿಮ್ಮೆಟ್ಟಿಸಿ ಚರಿತ್ರೆಯಲ್ಲಿ ಯಾವುದಾದ್ರೂ ಒಬ್ಬ ರಾಜನನ್ನ ಇದುವರೆಗೂ ದೇವರು ಅಂತ ಆರಾಧಿಸ್ತಾರೆ ಅಂದ್ರೆ, ಜನಪದಗಳನ್ನ ಕಟ್ಟಿ ಪಕ್ಕದ ರಾಜ್ಯ ಆಂಧ್ರದಲ್ಲೂ ಅವನನ್ನ ದೇವರು ಅಂತ ಪೂಜಿಸ್ತಾರೆ ಅಂದ್ರೆ ಅದು ಗಂಡುಗಲಿ ಕುಮಾರರಾಮ. ಆ ವ್ಯಕ್ತಿ ಓಡಾಡಿದ ನೆಲ. ಮಾನವನ ಮಕ್ಕಳಾದ ಹಕ್ಕ ಬುಕ್ಕರು, ಕಂಪಿಲರಾಯನ ದೊಡ್ಡಕ್ಕ, ಕಂಪಿಲರಾಯನ ದೊಡ್ಡಕ್ಕ ಮಾರವನ ಮಕ್ಕಳಾದ ಹಕ್ಕ ಬುಕ್ಕರು ವಿದ್ಯಾರಣ್ಯರ ಸಹಾಯದಿಂದ ಜಗದ ಬಹುದೊಡ್ಡ 4 ಸಾಮ್ರಾಜ್ಯಗಳಲ್ಲಿ ಅತ್ಯುನ್ನತವಾದ ಸಾಮ್ರಾಜ್ಯವನ್ನ ಕಟ್ಟಿದ ನೆಲ. ಕೇವಲ ಆಳ್ವಿಕೆಗಷ್ಟೇ ಅಲ್ಲ, ಯುದ್ಧ ಕದನಗಳಿಗಷ್ಟೇ ಅಲ್ಲ, ಸಾಮಾಜಿಕ ನ್ಯಾಯ, ಅಸಮಾನತೆ ವಿರುದ್ಧ ಹೋರಾಟ, ಸ್ವಾಭಿಮಾನದ ಸಂಕೇತದ ನೆಲ. ಅಂತಹ ಈ ನೆಲ, ಇಂಥ ನೆಲದಲ್ಲಿರುವುದೇ ಒಂದು ಅದೃಷ್ಟ. ಆ ಊರಲ್ಲಿ ನಮ್ಮ NS ಪಾಟೀಲ್ ಸಾಹೇಬರು ಒಂದು ವಿವಿಧೋದ್ದೇಶ ಚಾರಿಟೇಬಲ್ ಟ್ರಸ್ಟ್ ಅನ್ನ ಹುಟ್ಟು ಹಾಕಿ ಒಂದು ಜ್ಞಾನಸಿರಿ ಬರ್ತಕ್ಕಂಥದ್ದು. ನಾವೆಲ್ಲ 5-6ನೇ ತರಗತಿ ಓದಬೇಕಾದ್ರೆ ಜಿಲ್ಲಾಧಿಕಾರಿ, ಏನು ನಮ್ಮ ಸಿದ್ದರಾಮೇಶ್ವರ ಸಾಹೇಬರು ಇದ್ದಾರಲ್ಲ,
ನಮಗೇನಪ್ಪ ಅವರ ವ್ಯಾಖ್ಯಾನ ಅರ್ಥ ಅಂದ್ರೆ, ನಮ್ಮ ತಂದೆ ಗ್ರಾಮ ಪಂಚಾಯತಿ ಸಿಪಾಯಿ. ನಾನು ಸಾಯಂಕಾಲ ಎಲ್ಲ ಲೈಟ್ ಹಚ್ಚೋದು, ಲೈಟ್ ತೆಗೆಯೋದು, ಬೆಳಿಗ್ಗೆ ಹೋಗಿ ಲೈಟ್ ತೆಗೆಯೋದು, ವಾಲ್ ಆನ್ ಮಾಡೋದನ್ನ ನನ್ನ ತಂದೆ ಪರವಾಗಿ ನಾನು ಮಾಡ್ತಾ ಇದ್ದೆ. ರಾಜ್ಕುಮಾರ್ ಕತ್ರಿ ಅಂತ ನಮ್ಮ ಜಿಲ್ಲಾಧಿಕಾರಿಗಳಾಗಿದ್ರು, ಒಬ್ರು ಸಂಜಯ್ ವೀರ್ ಸಿಂಗ್ ಅಂತ IPS ಅಧಿಕಾರಿಗಳಿದ್ರು. ನಮಗೆ ನಮ್ಮ ಊರಿನ ಹಿರಿಯರು ಹೇಳಿದ ಡೆಫಿನಿಷನ್ ಏನಂದ್ರೆ, ಏನದು ACDC ಅಂದ್ರೆ ಸರ್ಕಾರಿ ನೌಕರ ಅಂದ್ರೆ, ಜಿಲ್ಲಾಧಿಕಾರಿ ಅಂದ್ರೆ ಮನೆ ಇಲ್ಲದವರಿಗೆ ಮನೆ ಕೊಡ್ಬೋದು, 60 ವರ್ಷ ಆದವರಿಗೆ ಜೀವನಾಧಾರಕ್ಕೆ ಪೆನ್ಷನ್ ಕೊಡ್ತಾರೆ, ಬಡವರಿಗೆ ರೇಷನ್ ಕಾರ್ಡ್ ಕೊಡ್ತಾರೆ, ಓದಬೇಕು ಅನ್ನೋ ಆಸಕ್ತಿ ಹುಡುಗರಿಗೆಲ್ಲ ಹಾಸ್ಟೆಲ್ ಕೊಡ್ತಾರೆ. ಊರಲ್ಲಿ ಯಾರಾದರೂ ಸತ್ತರೆ ಶವ ಸಂಸ್ಕಾರಕ್ಕೆ ಜಾಗ ಇಲ್ಲದೆ ಹೋದ್ರೆ ಒಂದು ಅರ್ಜಿ ಕೊಟ್ಟರೆ ಸಾಕು, ಅವರ ವಿವೇಚನಾ ಅಧಿಕಾರಿಯಲ್ಲಿ ನಿಮಗೆ ಸ್ಮಶಾನ ಸ್ಯಾಂಕ್ಷನ್ ಮಾಡ್ತಾರೆ. ಹೌದಾ? ಹಿಂದೆ ಯಾರು ಮಾಡ್ತಿದ್ರಿ ಕೆಲಸನ? ಕೆರೆಕಟ್ಟೆಗಳನ್ನು ಯಾರು ಕಟ್ಟಿಸ್ತಾ ಇದ್ರು? ಅರವಟ್ಟಿಗೆಗಳನ್ನು ಯಾರು ನಿರ್ಮಿಸ್ತಾ ಇದ್ರು? ಜನರು ದಾರಿ ಹೋಕರು ಬಂದು ಇಲ್ಲಿ ಪ್ರಸಾದ ಸೇವನೆ ಮಾಡಲಿ ಅಂತ ಗುಡಿ ಗಂಡಾರಗಳನ್ನ ಯಾರು ಕಟ್ಟಿಸ್ತಾ ಇದ್ರು? ಶಿಕ್ಷೆ ಯಾರು ವಿಧಿಸ್ತಾ ಇದ್ರು? ರಾಜರು. ಅವತ್ತು ಮಾಡ್ತಿದ್ದ ರಾಜರ ಕೆಲಸನ ACDC ಸಾಹೇಬರು ಮಾಡ್ತಾರಾ ಇವತ್ತು? ಆದ್ರೆ ಅದೇ ಆಗೋಣಪ್ಪ, ಬಡವರಿಗೆ ಸಹಾಯ ಮಾಡಲಿಕ್ಕೆ ಇರುವ ಏಕೈಕ ಹುದ್ದೆ ಇದು, ನಾವು ಆಗೋಣ ಅಂತ ಹೇಳಿ ನಾವು ತಯಾರಿ ಮಾಡ್ಲಿಕ್ಕೆ ಆರಂಭ ಮಾಡಿದ್ವಿ. ಒಬ್ಬ ಜಿಲ್ಲಾಧಿಕಾರಿ ಮನಸ್ಸು ಮಾಡಿದ್ರೆ, ಜಿಲ್ಲಾಧಿಕಾರಿ ಅಷ್ಟೇ ಏಕೆ, ಒಬ್ಬ PDO, ಒಬ್ಬ ವಿಲೇಜ್ ಅಕೌಂಟೆಂಟ್, ಒಬ್ಬ PSI, ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ನಾನು ಕಣ್ಣಾರೆ ಕಂಡಿದ್ದೀನಿ. ಅಶೋಕ್ ಮಿರ್ಜಿ ಅಂತಕ್ಕಂಥ ಒಬ್ಬ PDO 2010ರಲ್ಲಿ ನಾನು ಸಹಾಯಕ ಪೊಲೀಸ್ ಅಧೀಕ್ಷಕ ಬೆಳಗಾವಿ ಸಿಟಿ ಇದ್ದಾಗ ಇಡೀ ಬೆಳಗಾವಿ ಜಿಲ್ಲೆ 18 ಜನ MLA, 3.5 MP ಅಲ್ಲಿ ಒಂದೇ ಒಂದು ಗ್ರಾಮದಲ್ಲಿ ಒಂದೇ ದಿನದಲ್ಲಿ ಅತಿ ಹೆಚ್ಚು ಶೌಚಾಲಯಗಳನ್ನು ನಿರ್ಮಿಸಿ, ಬೀದಿ ದೀಪಗಳನ್ನು ಹಾಕಿ, ಕೆರೆಯಲ್ಲಿ ಪಾದಾಚಾರಿಗಳಿಗೆ ವಾಕಿಂಗ್ ಪಾತ್ ಅನ್ನ ನಿರ್ಮಾಣ ಮಾಡಿ, ಓದುವ ಮಕ್ಕಳಿಗೆ ಡಿಜಿಟಲ್ ಲೈಬ್ರರಿ ಮಾಡಿ ನಿರ್ಮಾಣ ಮಾಡಿದ ಒಬ್ಬ PDO ನಾನು ನೋಡಿದ್ದೀನಿ. ಹೊಸಪೇಟೆಯಲ್ಲಿ ASP ನಾನು ಆಗಿದ್ದಾಗ ಒಬ್ಬ ವೆಂಕಟೇಶ್ ಅಂತ ಒಬ್ಬ ಕಾನ್ಸ್ಟೇಬಲ್ ಒಂದು ಹಳ್ಳಿಯನ್ನ ಸಾರಾಯಿ ಮುಕ್ತ ಗ್ರಾಮ ಮಾಡಿ ಬಂದ ಎಲ್ಲಾ ಪ್ರಕರಣಗಳನ್ನ ನ್ಯಾಯಸಮ್ಮತವಾಗಿ ಅಟೆಂಡ್ ಮಾಡಿ, PSI ಇನ್ಸ್ಪೆಕ್ಟರ್ SP-ಗೆ ಕೆಲಸ ಇಲ್ಲದ ಹಾಗೆ ಒಬ್ಬ ಪ್ರಾಮಾಣಿಕ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಊರಿನ ಯೋಗಕ್ಷೇಮವನ್ನ ಮಾಡಿದ್ದನ್ನ ನಾನು ಕಂಡಿದ್ದೇನೆ. ಒಬ್ಬ ಹರ್ಷಗುಪ್ತ, ಒಬ್ಬ ಮಧುಕರ್ ಶೆಟ್ಟಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಾಗಿದ್ದಾಗ ಹೆಸರೇ ಇಲ್ಲದ ಒಂದು ಪ್ರದೇಶ, ಆ ಊರಿಗೆ ಒಂದು ಹೆಸರನ್ನ ಕೊಟ್ಟು, ಆ ಊರಲ್ಲಿರೋರಿಗೆಲ್ಲರಿಗೂ ID ಕಾರ್ಡ್ಗಳನ್ನ ಕೊಟ್ಟು, ನಾವಿದ್ದೀವಿ, ಸರ್ಕಾರ ಇದೆ, ನಿಮಗೆ ರೋಡ್ ಮಾಡ್ತೀವಿ, ಶಾಲೆ ಮಾಡ್ತೀವಿ, ಅನ್ನ ಕೊಡ್ತೀವಿ, ಆರೋಗ್ಯ ಕೊಡ್ತೀವಿ, ಶಿಕ್ಷಣ ಕೊಡ್ತೀವಿ ಅಂತ ಹೇಳಿ ಗುಪ್ತ ಶೆಟ್ಟಿ ಹಳ್ಳಿ ಅವ್ರ ಹೆಸರನ್ನೇ ಇಟ್ಬಿಟ್ರು ಊರವರು. ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್, ಅತಿ ಮೋಸ್ಟ್ ಕ್ರಿಮಿನಲಿ ಸೆನ್ಸಿಟಿವ್, ಜಾತಿ ಮತ ಧರ್ಮದ ಹೆಸರಲ್ಲಿ ಪ್ರತಿನಿತ್ಯ ಗಲಾಟೆಗಳಾಗ್ತಿದ್ದ ಅತಿ ಸೂಕ್ಷ್ಮ ಪ್ರದೇಶದಲ್ಲಿ 2 ವರ್ಷಗಳ ಕಾಲ ತನ್ನ ಕಾರ್ಯವೈಖರಿಯಿಂದ ಎಲ್ಲಾ ಜಾತಿ ಎಲ್ಲಾ ಜನಾಂಗದವರು ಚೆನ್ನಾಗಿ ಕೆಲಸ ಮಾಡಿದ್ದನ್ನು ನಾನು ಸ್ವತಃ ಕಂಡಿದ್ದೇನೆ. ಸರ್ಕಾರಿ ಅಧಿಕಾರಿಗಳಿಗೆ 50% ಅವರು ಕೆಲಸ ಮಾಡಿದ್ರು. ಆ ರೀತಿಯ ಜಿಲ್ಲೆ, ಗ್ರಾಮ, ತಾಲೂಕ, ರಾಜ್ಯವನ್ನ ನಿರ್ಮಿಸುವ ವಿವೇಚನೆ ಅಧಿಕಾರ ಇರ್ತದೆ. ಅಂತ ಜಿಲ್ಲಾಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಇದ್ದಾರೆ. ತಾವಾಯ್ತು, ತಮ್ಮ ಮನೆ ಆಯ್ತು, ಹಾಗಿರೋ ಅಧಿಕಾರಿಗಳು ಇದ್ದಾರೆ. ಆದರೆ NS ಪಾಟೀಲ್ ಸಾಹೇಬರು ಆ ಸಾಲಿಗೆ ಸೇರಲ್ಲ. ಅವರು ಏನು ಉದಾಹರಣೆಗಳನ್ನು ಕೊಟ್ಟನಲ್ಲ, ನಾನು ಅವರ ಕಾರ್ಯವೈಖರಿಯನ್ನು ಬಲ್ಲೆ. ಎಲ್ಲಾ ಪಬ್ಲಿಕ್ ಪ್ರೋಗ್ರಾಮ್ಗಳನ್ನು ಅವಾಯ್ಡ್ ಮಾಡ್ತೀನಿ ನಾನು. ಇತ್ತೀಚೆಗೆ ಹೋಗಲ್ಲ, ಮಾತಾಡಲ್ಲ. ಕಾರಣ ಸಾಕಷ್ಟಿದೆ. ಆದರೆ ಸಾಹೇಬ್ರಿಗೆ ಹೇಳಿದೆ ನಾನು, ಬೇಡ ಸರ್,
ನನ್ನನ್ನು ಯಾಕೆ ಕರಿತೀರಿ? ಆರಾಮದೀನಿ ಬೆಂಗಳೂರಾಗ, ಮನೆ, ನಾನು, ಹೆಂಡತಿ, ಮಕ್ಕಳು ಪಾಠ ಮಾಡ್ಕೊಂತ ಅಂತ. ಇಲ್ಲ, ನೀವು ಬರ್ಬೇಕ್ರಿ, ನಮ್ಮೂರು ನೀವು, ನಮ್ಮ ಊರವ್ರು ನೀವು ಅಂತ ಅಂದಿದ್ದು ಬಂದೆ. ಈ ಮಾತು ಬಹಳ ಡೇಂಜರ್. ಜಗತ್ತಿನ ಇತಿಹಾಸ ನೀವೇನಾದ್ರೂ ಒಂದ್ಸಾರಿ ನೋಡಿದ್ರೆ, ಬಹುದೊಡ್ಡ ಸರ್ವಾಧಿಕಾರಿಗಳು ದೇಶ ಕಟ್ಟಿದ್ದು ಮಾತಿನಿಂದ, ದೇಶ ಸರ್ವನಾಶ ಆಗಿದ್ದು ಮಾತಿನಿಂದ. ಮಾತಿಗೆ ಮಾತು ಸೇರಿದ್ದು ಜನಿಸಿದ್ದು ಪ್ರೀತಿ, ಮಾತಿಗೆ ಮಾತು ತಾಗಿ ಹುಟ್ಟಿದ್ದು ಭೀತಿ. ಮಾತನರಿತ ಮನಕ್ಕೆ ಮಾನ ಮರ್ಯಾದೆ, ಮಾತನರಿಯದ ಮನಕ್ಕೆ ನಾನಾ ತಗಾದೆ. ಶಬ್ದಕ್ಕೆ ಇಡೀ ವಿಶ್ವವೇ ಹುಟ್ಟಿದ್ದು ಓಂಕಾರ ಶಬ್ದದಿಂದ ಅಂತ ಹೇಳ್ತಾರೆ. ಪ್ರತೀತಿ ಇದೆ. ಆ ಶಬ್ದ ವೇದ ಮಂತ್ರವೇ ಆಗಿರಲಿ, ಬುದ್ಧ ಬಸವ ಅಂಬೇಡ್ಕರರ ಜೀವನದ ಸಂಕೇತದ ಉದ್ಘೋಷಗಳೇ ಇರಲಿ, ಶಬ್ದಕ್ಕೆ ಬಹಳಷ್ಟು ಅರ್ಥ ಇದೆ. ಆ ಶಬ್ದಗಳನ್ನು ಅರಿತು ಬದುಕುವ ಜನ ನಾವಾದರೆ, ಅರ್ಥ ವ್ಯತ್ಯಾಸವನ್ನ ತಿಳಿಯುವ ನಾಗರಿಕರು ನಾವಾದರೆ, ಸಬಲ ಸಮಾಜ ನಮ್ಮಿಂದ ನಿರ್ಮಾಣ ಆಗುತ್ತೆ. ಗತ ವೈಭವವೇನು ನಮ್ದು ತುಂಬಾ ಚೆನ್ನಾಗೇ ಇದೆ. ಸುವರ್ಣಯುಗ, ಬಂಗಾರದ ಹೊಗೆಯಾಡುತ್ತಿದ್ದ ನಾಡು. 1953ರಲ್ಲಿ ತುಂಗಭದ್ರಾ ಡ್ಯಾಮ್ ಕಟ್ಟಿದಾದ ಮೇಲೆ 9 ಲಕ್ಷ ಎಕರೆ ಇಡೀ ಗಂಗಾವತಿಯಲ್ಲೇ ಭತ್ತ ಬೆಳೀತಿದ್ದೀವಿ. ರೈಸ್ ಬೌಲ್ ಆಫ್ ಏಷ್ಯಾ, ಅಥವಾ ಜಗತ್ತಿನ 4 ಸಾಮ್ರಾಜ್ಯಗಳನ್ನು ಹುಟ್ಟು ಹಾಕಿದ ನಾಡು. ಆ ಗತ ವೈಭವವನ್ನ ನೆನೀತಾ, ಗತ ಇತಿಹಾಸವನ್ನೇ ಮರಗಳಿಸ್ತಾ, ವರ್ತಮಾನವನ್ನ ಅಸಡ್ಡೆಯಿಂದ ಕಳೆದ್ರೆ, ಸೋಮಾರಿತನದಿಂದ ಕಳೆದ್ರೆ ಭವಿಷ್ಯತ್ತು ಕಗ್ಗತ್ತಿಲಿನಿಂದ ಕೂಡುತ್ತೆ. ಇವತ್ತಿನ ಕಾಲದ ಕರೆ ಏನಂದ್ರೆ, BA, BCom, BSc, MBA, PhD ಮಾಡುವ ಕೇವಲ ಸರ್ಟಿಫಿಕೇಟ್ ಹೊಂದಿದ ವಿದ್ಯಾರ್ಥಿಗಳದ್ದಲ್ಲ. 18 ವರ್ಷದ ಸೇವಾ ಅನುಭವ ನನಗಿದೆ. ಈ ರಾಜ್ಯದ ಪ್ರತಿ ಜಿಲ್ಲೆಗೂ ಹೋಗಿ ವರ್ಕ್ಶಾಪ್ಗಳನ್ನು ಮಾಡಿದ್ದೀನಿ. ಎಲ್ಲಿ ಕರೆದ್ರು ಮಠಕ್ಕೆ, ಶಾಲೆಗೆ ಮಾತ್ರ ಹೋಗ್ತೇನೆ, ಹಾಸ್ಟೆಲ್ಗಳಿಗೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತ್ರ ಮಾತನಾಡ್ತೇನೆ. ನಮ್ಮ ಹುಡುಗರು BA, BCom, MBA ಮಾಡಿದ್ರು ನಮ್ಮ ಈ POP ಮಾಡ್ತಾನಲ್ಲ ಒಬ್ಬ, ಈ POP ಕೆಲಸ ಮಾಡೋ ಹುಡುಗನಷ್ಟು ಆದಾಯ ಅವ್ರಿಗಿಲ್ಲ. ಬೆಳಿಗ್ಗೆ ನಾನು ಒಬ್ರು ಮಾತನಾಡ್ತಿದ್ದೆ, ಸರ್ ನಾನು ಟೀಚರ್ ಇದ್ದೆ, ಇವಾಗ ಫೈನಾನ್ಸಲ್ಲಿ ಕೆಲಸ ಮಾಡ್ತಿದ್ದೀನಿ. ನಮ್ಮ ಶರಣಪ್ಪ ಕರ್ಕೊಂಡ್ಬಂದಿದ್ದೆ ಅನ್ಸುತ್ತೆ. ಸಂಬಳ, ಶಿಕ್ಷಣ, ಯಾವ ದೇಶ ಯಾವ ಸಮುದಾಯ ನಿರ್ಲಕ್ಷ್ಯ ಮಾಡುತ್ತೆ. 10,000 ರೂಪಾಯಿ ಹೆಂಗ್ರಿ ಪಾಠ ಮಾಡ್ತಾನವ? ನಮ್ಮ ರಾಜ್ಯ ಸರ್ಕಾರ 4 ಸಾರಿ ವಿದೇಶ ಪ್ರವಾಸಕ್ಕೆ ಕಳಿಸಿದೆ ಸರ್ಕಾರಿ ವೆಚ್ಚದಲ್ಲಿ. ಜರ್ಮನಿಯಲ್ಲಿ ಒಂದು ಸ್ಟೇಟ್ ಆಫ್ ಬವೇರಿಯಾ ಅಂತಿದೆ, ಒಂದು ಮ್ಯೂನಿಕ್ ಸಿಟಿ ಅಂತ ಇದೆ, ಜಗತ್ತಿನ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟಿ. ಅಲ್ಲಿ ಹೋಗಿ ಬಂದಾಗಲೆಲ್ಲ ನಮಗೆ 4-5 ದಿವಸ ನಿದ್ದೆ ಬರಲ್ಲ. ಪೊಲೀಸರ ಟ್ರಸ್ಟ್ ವರ್ದಿನೆಸ್, ವಿಶ್ವಾಸಾರ್ಹತೆ ಎಲ್ಲ ಇಲಾಖೆಗಳಿಗಂತೂ ಅತಿ ಹೆಚ್ಚಿದೆ. ಒಬ್ಬ ಟೀಚರ್ ಇಸ್ ಪೇಡ್ ಹೈಯೆಸ್ಟ್. ನಮ್ಮ ಹುಡುಗರು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಗೊತ್ತಿಲ್ಲದ ವಿಷಯವನ್ನ ಗೊತ್ತಿಲ್ಲದ ಭಾಷೆಯಲ್ಲಿ ಹೆಂಗೆ ಕಲಿಯಲಿಕ್ಕೆ ಸಾಧ್ಯ? ಮಾತೃಭಾಷೆ ಕನ್ನಡ, ಇಂಗ್ಲಿಷ್ಗೆ ಪ್ರಾಧಾನ್ಯತೆ. ಡಿಗ್ರಿ ಪ್ರತಿ ವರ್ಷ ಹೊರಬರ್ತಕ್ಕಂಥ ಲಕ್ಷಾದಿ ಜನರಿಗೆ, ಆಯ್ತು ಕಣಯ್ಯ ಒಳ್ಳೆ ಡ್ರೈವಿಂಗ್ ಮಾಡ್ತೀಯ ನೀನು, ಬರಲ್ಲ ಸರ್. AC ರಿಪೇರಿಂಗ್ ಮಾಡ್ಲಿಕ್ಕೆ ಬರುತ್ತಾ? ಅದನ್ನೆಲ್ಲ ನಾನು ಮಾಡಲ್ಲ ಸರ್. ಟೈಲ್ಸ್ ಹಾಕೋ ಕೆಲಸ ಇಲ್ಲ ಸರ್, ರಾಜಸ್ಥಾನದಿಂದಲೇ ಕರೆಸ್ಬೇಕು. ಸೆಂಟ್ರಿಂಗ್ ಮಾಡಲಿಕ್ಕೆ ಇಲ್ಲ ಸರ್, ಬಿಹಾರದಿಂದಾನೇ ಬರ್ಬೇಕು, ಇಲ್ಲ ವೆಸ್ಟ್ ಬೆಂಗಾಲ್ದಿಂದ ಬರ್ಬೇಕು. ಹೋಟೆಲ್ನಲ್ಲಿ ಕೆಲಸ ಇಲ್ಲ ಸರ್, ಒರಿಸ್ಸಾದವರೇ ಆಗ್ಬೇಕು. ಮತ್ತೆ ನೀನೇನ್ ಮಾಡ್ತಿದೀಯಾ? ಊರಲ್ಲಿ ಒಂದು ಕಟ್ಟೆ ಇದೆ ಸರ್, ಕಟ್ಟೆಯಲ್ಲಿ ಕುತ್ಕೊಂಡ್ಬಿಟ್ಟು ಪ್ರಧಾನಿ ಹಂಗೆ, ಮುಖ್ಯಮಂತ್ರಿ ಹಿಂಗೆ, ರವಿಚಂದ್ರನ್ ಅವ್ರು ಹಿಂಗೆ, ಅವ ಹಂಗ ಇವ ಹಿಂಗ, ನಾನು ಮಾತಾಡ್ತೀನಿ ಸರ್, ಟವಲ್ ಹಾಕೊಂಡು
ಲೀಡರ್ಶಿಪ್ ಮಾಡ್ತೀವಿ, ಓಕೆ. ಆ ಲೀಡರ್ಗೆ ಏನಾದ್ರು ಕರೆಕ್ಟ್ ಆಗಿ ಮಾಡ್ತಾರಾ? ರಾಜ್ಯದಲ್ಲಿರುವ ಹಳ್ಳಿಗಳ ಸಂಖ್ಯೆ ಎಷ್ಟು? ರಾಜ್ಯದ ಒಟ್ಟು ಬಜೆಟ್ ಎಷ್ಟು? ಎಷ್ಟು ಇಲಾಖೆಗಳಿದೆ? ಜಿಲ್ಲಾ ಮಟ್ಟದಲ್ಲಿರುವ 34 ಇಲಾಖೆಗಳ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ನಮ್ಮ ಜಿಲ್ಲೆ ಕೊಪ್ಪಳ ಜಿಲ್ಲೆಯವರು ಎಷ್ಟು ಜನ ಹೊರಗಡೆ ಬಂದು ಕೆಲಸ ಮಾಡ್ತಿದ್ದಾರೆ? ಒಬ್ಬ SP ಆದವರು ಪ್ರತಿ ತಿಂಗಳು ತಾಲೂಕು ಮಟ್ಟದಲ್ಲಿ ಗ್ರಾಮ ಸಭೆಗಳನ್ನು ಮಾಡಬೇಕು, ಜನಸಂಪರ್ಕ ಸಭೆಗಳನ್ನು ಮಾಡಬೇಕು. ಪ್ರತಿ 3ನೇ ಭಾನುವಾರ ದಲಿತ ದಿನಾಚರಣೆ ಮಾಡಬೇಕು. ದಲಿತ ಕೇರಿಗಳಲ್ಲಿ 3ನೇ ಭಾನುವಾರ ಫಿರ್ಯಾದಿದಾರರು ನೊಂದವರ ದಿನಾಚರಣೆ ಮಾಡಬೇಕು. ಮಿಸ್ ಕಾಲ್ ಬಂದ್ರು ಉತ್ತರ ಕೊಡ್ಬೇಕು. ಒಂದು ಅರ್ಜಿ ಕೊಟ್ಟರೆ 15 ದಿವಸದೊಳಗೆ ವಿಲೇ ಮಾಡಿ ಅವನಿಗೆ ಹಿಂಬಲ ಹಾಕೊಡ್ಬೇಕು. ಆಟೋಮೆಟಿಕಲಿ ಖಾತೆಗಳ ಬದಲಾವಣೆ ಆಗಬೇಕು. SC ST ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡಬೇಕು. OBC ಹಾಸ್ಟೆಲ್ಗಳನ್ನು ನೋಡ್ಬೇಕು. ಎಕ್ಸಾಮ್ ರಿಸಲ್ಟ್ ಎಷ್ಟು ಬಂದಿದೆ TDPI BEO ಕರೆದು ಪರಿಶೀಲನೆ ಮಾಡಬೇಕು. ಸ್ಲೋ ಲರ್ನರ್ಸ್ಗೆ ಎಕ್ಸ್ಟ್ರಾ ಕ್ಲಾಸ್ಗಳನ್ನು ತಗೋಬೇಕು. ಸ್ವಂತ ಮಕ್ಕಳಂತೆ ಟ್ರೀಟ್ ಮಾಡಬೇಕು. ಏನೇ ಸಕ್ಸಸ್ ಆಗಲಿ ಫೇಲ್ಯೂರ್ ಆಗಲಿ ಜಿಲ್ಲೆಯ ಅಪ್ಪ ಅಮ್ಮ SP CO DC ಅವರೇ ಜವಾಬ್ದಾರರಾಗಿರ್ಬೇಕು. ಅದು ನನಗೆ ಗೊತ್ತಿದೆ. ಆ ಗ್ರಾಮದಲ್ಲಿರೋರಿಗೆ ಕಾನೂನು ಏನ್ ಹೇಳುತ್ತೆ, ಸಂವಿಧಾನ, ಮನ್ರೇಗಾ ಏನ್ ಹೇಳುತ್ತೆ, ಹೊಸದಾಗಿ ಬಂದ ಲೇಬರ್ ಕೋಡ್ ಏನ್ ಹೇಳುತ್ತೆ, ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚೆಗೆ ಮಾಡಿದ ಮಿನಿಮಮ್ ವೇಜಸ್ ಆಕ್ಟ್ ಏನ್ ಹೇಳುತ್ತೆ. ಒಂದು ಕಟ್ಟಡ ಕಾರ್ಮಿಕರಿಗಾಗಿ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಅಭಿವೃದ್ಧಿ ಮಂಡಳಿ ಅಂತಿದೆ. 7,911 ಕೋಟಿ ಅಲ್ಲಿದೆ. ಒಂದು ಲೇಬರ್ ಕಾರ್ಡ್ ಆದ್ರೆ 60 ವರ್ಷ ಮುಗಿದವನಿಗೆ 3,000 ಪೆನ್ಷನ್ ಕೊಡಬೇಕು. ಒಬ್ಬ ಕಟ್ಟಡ ಕಾರ್ಮಿಕರ ಜಾಗದಿಂದ ಬಿದ್ದರೆ ಸತ್ತು ಹೋದ್ರೆ 8 ಲಕ್ಷ ಕೊಡಬೇಕು. ಹ್ಯಾಂಡಿಕ್ಯಾಪ್ ಆದ್ರೆ ಅವನ ಜೀವಿತಾವಧಿವರೆಗೂ ಕೂಡ ಅವನಿಗೆ ಪೆನ್ಷನ್ ಕೊಡಬೇಕು. ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕು. ಎಲ್ಲರನ್ನೂ ಅಡ್ಡಾಡಿ ನೋಂದಾವಣಿ ಮಾಡಬೇಕು. ನೀನು ಈ ರಾಜ್ಯದ ನಾಗರಿಕ, ಈ ದೇಶದ ನಾಗರಿಕ, ಇವು ನಿನಗೆ ಸಲ್ಲುವ ಅಧಿಕಾರಗಳು ಅಂತ ಅವನ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗ್ಬೇಕು. ಇದಲ್ವೇ ಪ್ರಜಾಪ್ರಭುತ್ವದ ಆಶಯ? 1 ಲಕ್ಷ ಕೋಟಿ ಬಜೆಟ್. ಇದಕ್ಕಲ್ವೇ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಇಷ್ಟೊಂದು ಇರೋದು? ಈ ರೀತಿ ಪ್ರಶ್ನೆ ಮಾಡುವವರನ್ನ ನಾನು ಪೊಲೀಸ್ ಅಧೀಕ್ಷಕನಾಗಿದ್ದಾಗ ಹಾಸನದಲ್ಲೂ ನೋಡಿದ್ದೀನಿ, ಶಿವಮೊಗ್ಗದಲ್ಲೂ ನೋಡಿದ್ದೀನಿ, ಮೈಸೂರಲ್ಲೂ ನೋಡಿದ್ದೀನಿ, ಬೆಂಗಳೂರು ಗ್ರಾಮಾಂತರದಲ್ಲೂ ನೋಡಿದ್ದೀನಿ. ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ ಭಾಗದವರಿಗೆ ನೌಕರದಾರರೇ ದೇವರು. ಸಾಹೇಬರು, SP ಸಾಹೇಬರು ನಾಳೆ ಮೀಟಿಂಗ್ ಕರೆದಿದ್ದಾರೆ, ಪ್ರತಿಭಟನೆ ಮಾಡಬೇಡಿ. ಆಯ್ತು ಸಾಹೇಬ್ರ, ನಾಳೆ ಮಾಡ್ತೀವಿ ಪ್ರತಿಭಟನೆ. ಬೈಕ್ ಕಳ್ತನ ಆಗಿದೆ ಸರ್, ಇನ್ನೊಂದು 2 ಹುಡ್ಕೊಂಬಾ. ಕೇಳಬೇಕಲ್ಲ ಪ್ರಶ್ನೆ, ಏನ್ ಸರ್ ಏನೋ ಕಾನೂನು ಇದೆಯಂತಲ್ಲ, ಬಂದ 30 ನಿಮಿಷದಲ್ಲೇ FIR 3 ಕಾಪಿ ಕೊಡ್ಬೇಕಂತಲ್ಲ ಸರ್, ಠಾಣೆಯಲ್ಲಿ ಯಾರನ್ನು ಕೂಡಿಸಬಾರ್ದಂತಲ್ಲ, 2010ರಲ್ಲೇ ಒಂದು ಜೀವ ಇದೆಯಂತಲ್ಲ, ಬಂದವ್ರನ್ನ ಕೂಡಿಸಿದ ತಕ್ಷಣ ನೀರು ಕೊಡ್ಬೇಕು. ನಾನು ಹೇಗೆ ನಿಮಗೆ ಸಹಾಯ ಮಾಡಲಿ ಅಂತ ಕೇಳಬೇಕು. ಒಂದು ಹೆಲ್ಪ್ ಡೆಸ್ಕ್ ಇಡಬೇಕು. ನಿಮಗೆ ಯಾರ್ಯಾರು ಕರೆದು ಕುಂದಿಸಿ ಹೋದ ತಕ್ಷಣ ಸರ್ ಕುಂದಿರಿ, ನೀರು ಕುಡೀರಿ ಅಂದ ತಕ್ಷಣ ನಿಮ್ಗೆ ಆಶ್ಚರ್ಯ ಇರ್ತದಿಲ್ಲ? ರವಿಚಂದ್ರನ್ 18 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಈಗಲೂ ಅನ್ನೋನ್ ನಂಬರ್ಗಳನ್ನ ಅಟೆಂಡ್ ಮಾಡಿ ನಾನು ರವಿಚಂದ್ರನ್ ಅವರು ಮಾತನಾಡ್ತಿದ್ದೀನಿ ಹೇಳಿ ಸರ್ ಅಂತ ಅನ್ನಲಿಕ್ಕೆ ಕಾರಣ, ನಾನೊಬ್ಬ IPS ಅಧಿಕಾರಿ, ನಾನು DIG ಅನ್ನೋ ಹಮ್ಮು ಬಿಮ್ಮನ್ನ ಬಿಟ್ಟು ಗಾಳಿಯಲ್ಲಿರದೆ ನೆಲದ ಮೇಲೇನೆ ಕಾಲಿಟ್ಟು ಉತ್ತರ ಕೊಡಲಿಕ್ಕೆ ಕಾರಣ ನಾನು ಅನುಭವಿಸಿದ ಪರಿಸ್ಥಿತಿಗಳು. ಎಲ್ಲೇ ಇರಲಿ, ಒಬ್ಬ ದೊಡ್ಡ ಶ್ರೀಮಂತ ಹೆಸರು ಬರಬೇಕಂದ್ರೆ ಒಂದು NGO ಮಾಡಿಕೊಂಡು ಅನ್ನದಾನ ಮಾಡಬೇಕು, ಬ್ಲಡ್ ಡೊನೇಷನ್ ಮಾಡಬೇಕು, ಪುಸ್ತಕಗಳನ್ನು ಹಂಚಬೇಕು, ಸ್ಕಾಲರ್ಶಿಪ್ ಕೊಡಬೇಕು, ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಆದ್ರೆ ಸರ್ಕಾರಿ ಅಧಿಕಾರಿ ಒಳ್ಳೆ ಮಾಡಲಿಕ್ಕೇನೆ ಅವ್ರಿಗೆ ಸಂಬಳ. ನೊಂದವ್ರ ಕಣ್ಣೀರು ಒರೆಸುವಂತ ಒಬ್ಬ PS ನೇಮಕ ಮಾಡೋದು. ಅನ್ಯಾಯ ಆಗದಿರಲಿ, ಯಾವುದೇ ಹೆಸರಲ್ಲಿ, ಜಾತಿ, ಮತ, ಲಿಂಗ, ಧರ್ಮ, ಪ್ರದೇಶ ಇದ್ಯಾವುದೂ ಇರಬಾರ್ದು. ನೀನ್ ಕಣ್ಣೀರು ಹಾಕ್ತಿದೀಯಾ, ನೀನ್ ನೊಂದಿದೀಯಾ, ಅವರ ಜಿಲ್ಲೆ ಅವರ ತಾಲೂಕಿನಿಂದ ಹೊರಬರಲಿ ಅಂತ ಶಾಲೆಯಲ್ಲಿ ಕಲಿಸ್ಬೇಕಾಗಿರೋದು ABCD ರಟೈಕ ಅಲ್ಲ.
ಏನ್ ಕಲಿಸ್ಬೇಕು ಅಂತ ಹೊಸ ಸಂಶೋಧನೆ ಮಾಡುವ ಅವಶ್ಯಕತೆ ಇಲ್ಲ. ಮನುಷ್ಯನಾಗಿ ಬದುಕುವುದನ್ನ ಕಲಿಸ್ಬೇಕು. ಎಂತ ಮನುಷ್ಯ? ಗಂಡುಗಲಿ ಕುಮಾರರಾಮನ ತರ ನೀನಾಗೋ, ಪರನಾರಿ ಸಹೋದರ ನೀನಾಗೋ, ಒಬ್ಬ ಕಂಪಿಲರಾಯನ ತರ ನೀರು, ಒಬ್ಬ ಶ್ರೀಕೃಷ್ಣ ದೇವರಾಯನ ತರ ಆಳ್ವಿಕೆ ನೀನು ನಡೆಸು. ರಾಜ್ಯವನ್ನೇ ಕಟ್ಟಬೇಕಾಗಿಲ್ಲ. ಒಬ್ಬ ವಿಲೇಜ್ ಅಕೌಂಟೆಂಟ್ ಆಗು, ಒಬ್ಬ ಆಟೋ ಡ್ರೈವರ್ ಆಗಿರೋ, ಒಬ್ಬ ಕಟ್ಟಡ ಕಾರ್ಮಿಕನಾಗಿರೋ, ಒಬ್ಬ ಕೂಲಿ ಕಾರ್ಮಿಕನೇ ನೀನಾಗಿರೋ. ನಿನ್ನ ಬದುಕನ್ನ ನೆಮ್ಮದಿಯಿಂದ ನೀನು ಕಳೆಯುವಂತ ವ್ಯಕ್ತಿಯಾಗೋ. ನಿನಗೆ ಧೈರ್ಯ ಇರಲಿ ಅಂತ ಹೇಳ್ಬೇಕು. ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಅಂಬೇಡ್ಕರ್ ಹೇಳೋದು ಏನಪ್ಪ, 3 ಅಸ್ತ್ರ ಕೊಟ್ಟವನೇ ಬಾಬಾ ಸಾಹೇಬ್ ನಮಗೆ: ಶಿಕ್ಷಣ, ಸಂಘಟನೆ, ಹೋರಾಟ. ಅಲ್ವೇ? ಎಂಥ ಶಿಕ್ಷಣ? ಸಂಘಟನೆ ಮಾಡಲಿಕ್ಕೆ ಶಕ್ತಿ ಕೊಡುವ ಶಿಕ್ಷಣ. ಎಂತಹ ಸಂಘಟನೆ? ಹೋರಾಟಕ್ಕೆ ಧ್ವನಿ ಕೊಡುವ ಸಂಘಟನೆ. ಕಣ್ಣೆದುರಿಗಾಗುವ ಅನ್ಯಾಯವನ್ನ ಪ್ರಶ್ನಿಸುವ ಸಂಘಟನೆ. ಆ ಧೈರ್ಯ ಬರಬೇಕು. ನಾನು ನೋಡೋದು ನಮ್ಮ ಹುಡುಗರಿಗೆ ಇಂಗ್ಲಿಷು ಬರುತ್ತೆ, ಸರ್ಟಿಫಿಕೇಟ್ಗಳು ಇದೆ, ಧೈರ್ಯನೇ ಇಲ್ಲ. ಆ ಧೈರ್ಯ ಬರಬೇಕು. ಧೀರ, ಭೋಗ್ಯ, ವಸುಂಧರ ಈ ಧರೆ ಭೂತಾಯಿ ಧೀರನಿಂದ ಮಾತ್ರ ಆಯಿಸಿಕೊಳ್ಳಲಿಕ್ಕೆ ಇಚ್ಛೆ ಪಡ್ತಾಳೆ. ಧೈರ್ಯಂ ಸರ್ವರ್ಥ ಸಾಧನಂ. ಯಾರೂ ಬದುಕುಳಿಯಲ್ಲ. ಅಂಜಿ ಬದುಕುವ ಬದುಕು ಬದುಕೇ ಅಲ್ಲ, ಬದುಕೇ ಒಂದು ಬೋನಸ್. ಹಾಗಿದ್ದಾಗ ಇಲ್ಲಿಯ ಪ್ರಾಂಶುಪಾಲರು ಅವರೆಲ್ಲ ಮಕ್ಕಳಿಗೆ ಗಟ್ಟಿತನವನ್ನ ಕಲಿಸ್ಕೊಡ್ಬೇಕು. ಅಣ್ಣ ಬಸವಣ್ಣ ಹೇಳಿದ ಕಾಯಕ ತತ್ವ. ಡಿಗ್ರಿ ಮಾಡಿದ್ರೆ ಸೂಟು ಬೂಟ್ ಹಾಕೊಂಡು ಬೆಂಗಳೂರಲ್ಲಿ 25,000 9ರಿಂದ ಸಾಯಂಕಾಲ 6 ಗಂಟೆ ಮಟ್ಟ ಕೆಲಸ ಮಾಡಿದ್ರೆ, ಅದೇ ಊರಲ್ಲಿ ಇದ್ಕೊಂಡು ಮೆಕ್ಯಾನಿಕ್ ಇದ್ರು ಒಂದು ಗ್ಯಾರೇಜ್ ಹಾಕಿ, ಒಂದು ಹೇರ್ ಸಲೂನ್ ಹಾಕಿ, ಒಂದು AC ರಿಪೇರಿ ಅಂಗಡಿ ಓಪನ್ ಮಾಡಿ, ಒಳ್ಳೆ ಡ್ರೈವರ್ಗಳನ್ನ ಇಟ್ಟುಕೊಂಡ್ರು 1 ಲಕ್ಷ ಗಳಿಸುವ ವ್ಯಕ್ತಿಗಳನ್ನ ನಾನು ನಿತ್ಯ ನೋಡ್ತಾ ಇದ್ದೀನಿ. ಹಾಗಿದ್ರೆ ಆ ವೈಟ್ ಕಾಲರ್ ಜಾಬ್ ಹಿಂದೆ ಯಾಕೆ ಓಡಬೇಕು? ಅಣ್ಣ ಬಸವಣ್ಣನಿಗೆ ಮಾಡೋ ದ್ರೋಹ ಅಲ್ವೇ ನಾವು ಕೃಷಿ ಮಾಡದೆ ಹೋದ್ರೆ? ರೈತ ಅಂತ ಹೇಳ್ಕೊಳ್ಳೋ ಧೈರ್ಯ ನನಗೆ ಬರಲಿಲ್ಲ. ಅನ್ನ ಹಾಕೋ ರೊತ್ತಿನೋ ಅಪ್ಪ ನನಗದು. ನಮ್ಮ ಸಾಹುಕಾರ ವಾರಕ್ಕೆ 150 ರೂಪಾಯಿ ಕೊಡ್ತಾನೆ, ಬಳಸಿದ ಪ್ಯಾಂಟ್ ಕೊಡ್ತಾನೆ. ನನಗೆ ಅವನೇ ದೇವರು. ನಾನು ಕೆಲಸ ಮಾಡಿದಾಗ ನನ್ನ ಸರ್ವಿಸ್ ಇಂದ ತೃಪ್ತಿ ಆದ್ರೆ 2 ರೂಪಾಯಿ ಕೊಡ್ತಾರೆ. ಅವನೇ ನನಗೆ ದೇವರು. ವೇಟರ್ ಆಗಿ ಉಳಿದ್ರು ಒಂದು ವೇಳೆ ಇನ್ನು 5 ವರ್ಷ ನಾನು ವೇಟರ್ ಆದ್ರೆ ರಾಷ್ಟ್ರಪತಿ, ಪ್ರಧಾನಿ ಅಥವಾ ಮುಖ್ಯಮಂತ್ರಿಯ ಕಚೇರಿಯಲ್ಲಿ ಸರ್ವ್ ಮಾಡೋ ವೇಟರ್ ನಾನು ಆಗ್ತೀನಿ ಅಂತ ಹೇಳಿದ್ದೆ. ಏನ್ ತೋರಿಸುತ್ತೆ? IPS ಅಧಿಕಾರಿಯಾಗಿ ಮಾಡಿ ದಿನ 3 ಜನ ಮಕ್ಕಳನ್ನ ಬಿಟ್ಟು ನಿನ್ನೆ ರಾತ್ರಿ 1 ಗಂಟೆಗೆ ಚಿತ್ರದುರ್ಗ ಬಂದು ಮನೆಗೆ 10:10 ಕಾರ್ಯಕ್ರಮಕ್ಕೆ ಇರಬೇಕಂದ ತಕ್ಷಣನೇ 6:30 ಎದ್ದು ಅಲ್ಲಿಂದ ಬಂದು ಹೇಳೋ ಉದ್ದೇಶ ಏನು? ಗಂಗಾವತಿಯಲ್ಲಿ ಈ ಕಾಲೇಜು ಅಥವಾ ಸುತ್ತಮುತ್ತ ಇದನ್ನು ಕೇಳೋರಲ್ಲಿ ರವಿಚಂದ್ರನ್ ತರ ಇತಿಹಾಸ ಇರೋರು ಮಿನಿಮಮ್ 1000 ಜನ ಸಿಗ್ತೀರಾ. ರವಿಚಂದ್ರನ್ ಅವರ ತರ ಪರಿಸ್ಥಿತಿ ಇದ್ದವರು, ರವಿಚಂದ್ರನ್ ಅವರ ತರ ಕಷ್ಟದಲ್ಲಿದ್ದವರು. ನಿಮಗೆ ನಾನು ಮಾತನಾಡ್ತಿರೋದು ಬಡತನ ಅನ್ನೋದು ಶಾಪ ಅಲ್ಲ, ಅಜ್ಞಾನ ಅನ್ನೋದು ಶಾಪ ಅಲ್ಲ. ಆ ಬಡತನದಿಂದ ಹೊರಬರದೆ ಹೋದ್ರೆ ಅದು ನಿಜವಾದ ಶಾಪ. ಅದರಿಂದ ಹೊರಬರದೆ ಹೋದ್ರೆ ಶಾಪ. ಅದಕ್ಕೆ ನಿಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಲ್ಪಿಸುತ್ತೆ. ಡಿಗ್ರಿ ಮಾಡೋರೆಲ್ಲ UPSC ಬರಿಬಹುದು. 20 ರೂಪಾಯಿ ಅಪ್ಲಿಕೇಶನ್ ಅಲ್ಲಿ ನಾನು ST, ನಾನು ಶೆಡ್ಯೂಲ್ಡ್ ಟ್ರೈಬ್, ನಾನು ವಾಲ್ಮೀಕಿ ನಾಯಕ, ನನಗೆ ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ನನಗೆ ಯಾವತ್ತೂ ಅದ್ರ ಬಗ್ಗೆ ಕೇಳಿದ್ರೆ ಕಾಡಿಲ್ಲ. ಕೆಲ ಜನ ಹೇಳ್ಕೊಳ್ಳಿಕ್ಕೆ ಅಸಹ್ಯ ಪಡ್ತಾರೆ. ಧಿಕ್ಕಾರ, ಸತ್ತ ಶಮಕ್ ಸಮ ಅವರೆಲ್ಲ.
ಎಂತ ಇತಿಹಾಸ ರೀ, ಎಂತ ಇತಿಹಾಸ. ಎಲ್ಲಿ ಸಿಗ್ತಾನೆ ನಿಮಗೆ ಗಂಡುಗಲಿ ಕುಮಾರರಾಮ, ಎಲ್ಲಿ ಸಿಗ್ತಾನೆ ನಿಮಗೆ ಇನ್ನೊಬ್ಬ ಮದಗರಿ ನಾಯಕ, ಎಲ್ಲಿ ಸಿಗ್ತಾನೆ ನಿಮಗೆ ಇನ್ನೊಬ್ಬ ಎಚ್ಚಮ್ಮ ನಾಯಕ, ಎಲ್ಲಿ ಸಿಗ್ತಾನೆ ನಿಮಗೆ ಇನ್ನೊಬ್ಬ ಸುರಪುರದ ವೆಂಕಟಪ್ಪ ನಾಯಕ, ಎಲ್ಲಿ ಸಿಗ್ತಾನೆ ನಿಮಗೆ ಇನ್ನೊಬ್ಬ ಮೈಸೂರಿನ ಮಾರಪ್ಪ ನಾಯಕ, ಎಲ್ಲಿ ಸಿಗ್ತಾನ್ರಿ ಇನ್ನೊಬ್ಬ ನಿಮಗೆ ವಾಲ್ಮೀಕಿ, ಎಲ್ಲಿ ಸಿಗ್ತಾನೆ? ಇದನ್ನು ಕೇಳ್ತಾನೆ ಬಂದಿದ್ದೀನಿ. ಕೊನೆ ಉಸಿರು ಇರೋವರೆಗೂ ನಾನು ಇದನ್ನು ಹೇಳ್ತಾನೆ. ಅಲ್ಲಿಂದ ಆರಂಭ ಆದವನು ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾನು ಹಾಗನ್ನೋ ಕಾರಣಕ್ಕೆ 20 ರೂಪಾಯಿ ಕಾಚಿಗೂಡ ಪೋಸ್ಟ್ ಆಫೀಸ್ ಹೈದರಾಬಾದಲ್ಲಿ ನಾನಿದ್ದಾಗ ಅಪ್ಲಿಕೇಶನ್ ಹಾಕಿದ್ದು. ಓ, ನಮ್ಮ ಊರಲ್ಲಿ ನಮ್ಮ ಯಜಮಾನ್ರು ಹೇಳಿದ್ರು, ಕೇರಿಲಿ ಯಾವುದೇ ಒಂದು ವಿಡಿಯೋನ ನೋಡಿದ್ರು ಕೂಡ ನಾನಾಗಲಿ ಇವತ್ತು ನನ್ನ ಮಗನಾಗಲಿ ಯಾರೇ ಯುವಕರಾಗಲಿ ಪ್ರತಿಯೊಬ್ಬರು ಕೂಡ ಇವತ್ತು ಅವರು ಆ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಹೃದಯದಿಂದ ಒತ್ತಿ ಹೇಳುವಂಥ ಒಂದು ಪ್ರತಿಯೊಂದು ಮಾತು ಕೂಡ ಇವತ್ತು ಇಡೀ ರಾಷ್ಟ್ರವನ್ನ ಕಟ್ಟೋದಕ್ಕೆ ಯುವ ಪೀಳಿಗೆಗೆ ಒಬ್ಬ ಮಾರ್ಗದರ್ಶಕನಾಗಿ ಆ ಮನಸ್ಸಿಂದ ಹೃದಯದಿಂದ ಅವರು ಮಾತಾಡಿರುವಂಥ ಮಾತುಗಳು. ಹಾಗಾಗಿ ಇವತ್ತು ಅವರೇನು ಮಾತಾಡುವಂಥ ಸಂದರ್ಭದಲ್ಲಿ ಈ ಒಂದು ಪುಣ್ಯಭೂಮಿ ಬಗ್ಗೆ ಶ್ರೀರಾಮ ನಡೆದಾಡಿರುವಂಥ ಈ ನೆಲ, ಹನುಮಂತ ಜನ್ಮ ಹೊಂದಿರುವಂಥ ಈ ಒಂದು ಹನುಮನ ನಾಡಿದ್ದು. ಇವತ್ತು ನಾನು ತಡವಾಗಿ ಬರೋದಕ್ಕೆ ಆನೆಗುಂದಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಒಂದು ಪೂರ್ವ ವೈಭವದಲ್ಲಿ ಒಂದಿಷ್ಟಾದರೂ ತಗೊಂಡು ಬರಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಇವತ್ತು ಸುಮಾರು 10 ಕೋಟಿ ವೆಚ್ಚದಲ್ಲಿ ನಮ್ಮ ತಗಡಿಗೆ ಸಹಕಾರ ಕೂಡ ಅದರಲ್ಲಿ ಇದೆ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ಸಹಕಾರ ಕೂಡ 10 ಕೋಟಿ ವೆಚ್ಚದಲ್ಲಿ ಸಂಪೂರ್ಣ ಹಂಪಿ ಐತಿಹಾಸಿಕ ಸ್ಮಾರಕಗಳ ಮಾದರಿಯಲ್ಲಿ ವಿದ್ಯುತ್ ದೀಪಗಳನ್ನು ನಿರ್ಮಾಣ ಮಾಡುವುದರ ಜೊತೆಗೆ ರಸ್ತೆಗಳು ಮತ್ತು ಸುಮಾರು 5,000 ಜನಗಳು ಕುತ್ಕೊಂಡು ಸುತ್ತಮುತ್ತಲ ಆರತಿಯನ್ನು ವೀಕ್ಷಣೆ ಮಾಡುವಂಥ ಒಂದು ಕೆಲಸ ಮತ್ತು 125 ಮಂದಿ ಆರತಿಯನ್ನು ಕೊಡುವಂಥ ಒಂದು ಪ್ಲಾಟ್ಫಾರ್ಮ್ ಆಗಿರ್ಬೋದು. ಎಲ್ಲ 10 ಕೋಟಿ ವೆಚ್ಚದ ಕೆಲಸಗಳಿಗೆ ಇವತ್ತಲ್ಲಿ ಭೂಮಿ ಪೂಜೆಯನ್ನು ಮಾಡಿ ಇಲ್ಲಿ ಬರಲಿಕ್ಕೆ ನನಗೆ ತಡ ಆಗ್ತಿದೆ. ಸೊ ಹಾಗಾಗಿ ನಾನು ಹೆಚ್ಚು ಇವತ್ತು ಎಲ್ಲ ನಮ್ಮ ಸಹೋದರ ರವಿಯವರು ತುಂಬ ಅಚ್ಚುಕಟ್ಟಾಗಿ ಮಾತಾಡಿರೋ ಕಾರಣ ನಾನು ಒಂದೇ ಒಂದು ಮಾತನ್ನು ಹೇಳಬಲ್ಲೆ. ಇವತ್ತು ನಮ್ಮ NS ಪಾಟೀಲ್ ಅವರು, ನಾನು ಇಲ್ಲಿ ಹೇಳ್ಬೋದು ಇನ್ನೂ ಗೊತ್ತಿಲ್ಲ, ನಾನು ಹೇಳ್ತೀನಿ. ನಾನು ಅವಾಗ ರಾಜಕೀಯಕ್ಕೆ ತಗೊಂಡು ಬರಬೇಕು ಅನ್ನೋ ಯೋಚನೆ ಕೂಡ ಇತ್ತು. ಯಾಕೆಂದರೆ ಅಂಥವರು ರಾಜಕೀಯದಲ್ಲಿ ಕೂಡ ಬರಬೇಕು, ಅಂದರೆ ಒಂದು ಸುಧಾರಣೆ ಆಗಬೇಕು ಅಂತಂದರೆ ರಾಜಕೀಯ ಕ್ಷೇತ್ರದಲ್ಲಿ ಅವ್ರನ್ನ ನಾನು ಮತ್ತೆ ಕ್ಷೇತ್ರದಲ್ಲಿ ನಿಲ್ಲಿಸಬೇಕು ಮತ್ತು ಯೋಚನೆ ಕೂಡ ಇತ್ತು. ಮುಂದೆ ನೋಡೋಣ ಏನಾಗುತ್ತೆ ಅನ್ನೋದು ಅದು ಬೇರೆ. ಆದರೆ ಅವರು ಇವತ್ತು ಒಳ್ಳೆಯ ಮಾರ್ಗವನ್ನು ಅವರು ಕೈಗೆತ್ತಿಕೊಂಡಿದ್ದಾರೆ. ಅವರಿಗೆ ಒಬ್ಬ ಗಂಗಾವತಿ ಶಾಸಕರಾಗಿ ಮಾತ್ರ ಅಲ್ಲದ ಮೇಲೆ ಒಬ್ಬ ಕುಟುಂಬ ಸದಸ್ಯನಾಗಿ ಎಲ್ಲ ರೀತಿಯಲ್ಲಿ ಅವರ ಜೊತೆಗೂಡಿ ಈ ಸಮಸ್ಯೆಯನ್ನು ದೊಡ್ಡದಾಗಿ ಬೆಳೆಸೋದ್ರಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ನಡೀತೀನಿ ಅಂತ ಹೇಳ್ತಾ ನಾನು ಒಂದು ಮಾತನ್ನು ಮುಕ್ತಾಯ ಮಾಡ್ತೇನೆ. ಇಷ್ಟಪಡ್ತೀನಿ ಬಂಧುಗಳು. ಜೀವನ ಸಾಗಬೇಕು, ನಮ್ಮ ಜೀವನವನ್ನು ರೂಪಿಸಬೇಕಂದ್ರೆ ಬಹಳ ಪ್ರಮುಖವಾದಂಥ ಕೆಲಸ ನಾನು ಯಾವಾಗಲೂ ಕಾರ್ಯಕ್ರಮದೊಳಗೆ ಹೇಳ್ತಾ ಇರ್ತೀನಿ. ಒಂದು ಶಿಕ್ಷಕರು, ಇನ್ನೂ ಒಂದು ಡಾಕ್ಟರು ಅಂತವ್ರು. ಶಿಕ್ಷಕರು ಅಂದ್ರೆ ಜೀವನವನ್ನು ರೂಪಿಸುವಂಥವ್ರು, ಡಾಕ್ಟರು ಜೀವನವನ್ನೇ ಮತ್ತೊಮ್ಮೆ ಕಷ್ಟ ಬಂದದ್ನಾಗ ಮತ್ತೊಮ್ಮೆ ಜೀವನವನ್ನು ಕೊಡುವಂಥವ್ರು. ಇದರೊಳಗ ಮೊಟ್ಟ ಮೊದಲನೇದನ್ನ ಆಯ್ಕೆಯನ್ನ ನಮ್ಮ NS ಪಾಟೀಲ್ ಸಾಹೇಬರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಏನಂದ್ರೆ ಶಿಕ್ಷಣ ಕೊಡೋದಲ್ಲ, ಶಿಕ್ಷಣ ಸಂಸ್ಥೆಯೇ ಕಟ್ಟಬೇಕು ಅಂತ ನಿರ್ಧಾರವನ್ನು ಮಾಡಿ ಒಂದು ಒಳ್ಳೆಯ ಜ್ಞಾನಸಿರಿ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯವನ್ನು ಕಟ್ಟಲಿಕ್ಕೆ ಹೊರಟಿದ್ದಾರೆ. ನಾನು ಒಬ್ಬ ಸೋದರನಾಗಿ, ನಾನು ಯಾವಾಗಲೂ ಅವರ ಆತ್ಮೀಯತೆಯಲ್ಲಿರುವಂತ ನನ್ನ ಸೋದರನಾಗಿ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ಬರೀ ಇದು ಒಂದೇ ಶಿಕ್ಷಣ ಸಂಸ್ಥೆಯಲ್ಲಿ ಇಂಥವು 10 ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವಂತ ಶಕ್ತಿ ಆ ಭಗವಂತ ಬೇಕಾಲ್ಸಿ ಅಂತ ನಾನು ಅವ್ರಿಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಸಮಾಜ ಸೇವೆ ಅಂತಂದ್ರೆ ಬೇರೆ ರಾಜಕಾರಣ ಅಷ್ಟೇ ಅಲ್ಲ, ಬೇರೆ ಸರ್ಕಾರಿ ನೌಕರಿ ಅಷ್ಟೇ ಅಲ್ಲ, ಇಂಥ ಒಂದು ಇಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟೋದ್ರ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂತ ಕೆಲಸವನ್ನ ಮಾಡೋದು
ಶಿಕ್ಷಣ ಸಂಸ್ಥೆ ಕಟ್ಟೋದು ಬಹಳ ಪ್ರಮುಖವಾದಂತಹ ಕೆಲಸ. ಆ ಕೆಲಸವನ್ನು ನಮ್ಮ NS ಪಾಟೀಲ್ ಮಾಡ್ತಾ ಇದ್ದಾರೆ. ನನ್ಗೆ ಬಹಳ ಅನಿಸುತ್ತೆ, ಎಲ್ಲಾದ್ರೂ ಕಾರ್ಯಕ್ರಮಕ್ಕೆ ಹೋದಾಗ ಇಲ್ಲ ಬೇರೆ ಎಲ್ಲಾದ್ರೂ ನ್ಯಾಯಾಧೀಶರು ಅಧಿಕಾರಿಗಳು ಅಥವಾ ಎಲ್ಲರೂ ಒಂದು ಕಾರ್ಯಕ್ರಮ ಹೋಗುತ್ತೆ NS ಪಾಟೀಲ್ ವಿಚಾರವನ್ನು ತೆಗೆದಾಗ ಬಹಳ ಹೆಮ್ಮೆಯಲ್ಲಿ ಹೇಳಬೇಕು. ನಾನು ಅವರು ನನ್ನ ಕ್ಷೇತ್ರದವರು, ಅವರು ನಮ್ಮ ಜಡ್ಜು, ಬಹಳ ವಿಶೇಷವಾಗಿ ಅವ್ರಿಗೆ ಹೇಳ್ತಿರ್ತೀನಿ. ಯಾಕಂದ್ರೆ ನಾನು ಮೈನರ್ ಇರಿಗೇಷನ್ ಮಂತ್ರಿ ಇದ್ದಾಗ ಮಂಗಳೂರು ಆಗಿದ್ರು. ಅವ್ರ ಪ್ರತಿನಿಧಿಗಳು ಬಹಳ ನ್ಯಾಯಾಧೀಶರು ಇದ್ದಾಗ, ಆದ್ರೂ ಅವ್ರಿಗೊಂದು ಅಭಿಮಾನ ಏನಂದ್ರೆ ನಮ್ಮೂರು ಅಂದ್ರೆ ಬಹಳ ಅಭಿಮಾನದಿಂದ ಅವ್ರಿಗೆ ಬಂದು ಪ್ರೀತಿ ವಿಶ್ವಾಸವನ್ನು ತೋರಿಸುವಂತ ಕೆಲಸವನ್ನ ಹಿಂದೆ ಅವರು ಏನು ಜಡ್ಜಿದ್ದ ಜನ್ಮ ಮಾಡಿದಂತ ಉದಾಹರಣೆಗಳು ಸಾಕಷ್ಟು ಹೇಳಬಲ್ಲೆ ನಾನು. ಇವತ್ತು ಅವ್ರು ರಿಟೈರ್ಡ್ ಆದ್ಮೇಲೆ ಮತ್ತೆ ಸರ್ಕಾರ ಅವರಿಗೆ ಮತ್ತೆ 5 ವರ್ಷ ಅವಕಾಶ ಕೊಟ್ಟು 5 ವರ್ಷ ಆದ್ಮೇಲೆ ಈಗ ಒಳ್ಳೆ ಕೆಲಸವನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಬಹಳ ಒಳ್ಳೆ ಕೆಲಸ. ಯಾಕಂದ್ರೆ ನಿಮ್ಮಂತವರು ಶಿಕ್ಷಣಕ್ಕೆ ಬರಬೇಕು, ಶಿಕ್ಷಣ ಸಂಸ್ಥೆಯನ್ನ ಕಟ್ಟಬೇಕು, ಶಿಕ್ಷಣದಿಂದ ಜನರನ್ನ ಉದ್ಧಾರವನ್ನ ಮಾಡುವಂತ ಕೆಲಸವನ್ನು ಮಾಡಬೇಕು. ಆ ಕೆಲಸ ಬಹಳ ಒಳ್ಳೆಯದು. ಜನಾರ್ದನ್ ಸಾಹೇಬ್ ಒಂದು ಮಾತು ಹೇಳಿದ್ರು, ರಾಜಕೀಯಕ್ಕೆ ತರಬೇಕಂತ. ನಾವು ರಾಜಕೀಯಕ್ಕಿಂತ ನನ್ನ ಅನಿಸಿಕೆ, ನನ್ನ ವೈಯಕ್ತಿಕ ವಿಚಾರ, ನನಗೆ NS ಪಾಟೀಲ್ ಇಂಥ ಶಿಕ್ಷಣ ಸಂಸ್ಥೆ ಕಟ್ಟಿ ನೂರಾರು ಜನರನ್ನ ಅಭಿವೃದ್ಧಿ ಮಾಡಲಿಕ್ಕೆ ಮುಂದಾಗಬೇಕು ಅಂತ ನನ್ನ ಒಂದು ವಿಚಾರ. ಯಾಕಂದ್ರೆ ನಾನು ಒಬ್ಬ ರಾಜಕಾರಣಿ, ನಾನು ಕಲಿಬೇಕಂತ ಆಸೆ ಐತಿ. ನನ್ನ ಹತ್ರ ಒಂದು 2-3 ಸತಿ ಚರ್ಚೆನೂ ಆಗೈತೆ. ನಾನು ನಡವರ್ಕ್ ಒಂದ್ಸತಿ ಅವ್ರ ಮನೆಯಾಗ ಅವ್ರ ಧರ್ಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕ್ಯಾಂಡಿಡೇಟ್ ಮಾಡ್ಬೇಕಂತ ಹೊಟ್ಟಿದ್ದೆ. ಅವ್ರ ಜೊತೆ ನಾನು ಚರ್ಚೆ ಮಾಡಿದ್ದೀನಿ. ಯಾಕಂದ್ರೆ ನಾನು ಒಂದು ಮಾತನ್ನ, ಯಾಕಂದ್ರೆ ಬಹಳ ಸಣ್ಣ ವಯಸ್ಸಿಗೆ ನಾನು ರಾಜಕಾರಣಕ್ಕೆ ಬಂದಿದ್ದೀನಿ. ನನಗೆ ಮಟ್ಟಿಗೆ ಸ್ಟೂಡೆಂಟ್ ಲೀಡರ್ ಸ್ಟಾರ್ಟ್ ಆಗೈತೆ ನಮ್ಮ ರಾಜಕೀಯ ಜೀವನ. 18-19 ವರ್ಷದಾಗ ನಾನು ಕಾಲೇಜಿನ ಯೂನಿಯನ್ ಪ್ರೆಸಿಡೆಂಟ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿದ್ದೆ. ಅಲ್ಲಿಂದ ಇಲ್ಲಿವರೆಗೂ ಇದೇನು ಕಾಲೇಜಿನೇನು ಮುನ್ಸಿಪಾಲಿಟಿ, ಜಿಲ್ಲಾ ಪಂಚಾಯತಿ, ಆಮೇಲೆ MLA, ಮಂತ್ರಿ, ಅದು ಎಲ್ಲರಿಗಿಂತ ತೃಪ್ತಿ ಎಲ್ಲಾದ್ರೂ ಸಿಗ್ತೈತೆ ಅಂತಂದ್ರೆ ಇಂಥ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಸಾವಿರಾರು ಜನರನ್ನ ವಿದ್ಯಾವಂತರನ್ನ ಮಾಡಬೇಕು ಮಾತ್ರ ನಮಗೆ ಜೀವನಕ್ಕೆ ಸಾರ್ಥಕತೆ ಆಗುತ್ತೆ. ನಾನು ಬಹಳ ಸತಿ ಕೆಲವೊಂದು ವಿಚಾರಗಳನ್ನು ಹೇಳ್ತಿರ್ತೀನಿ. ಶಿಕ್ಷಣ ಸಂಸ್ಥೆ ಕಟ್ಟೋದ್ರ ಮೇಲೆ ನಾವು ರಾಜಕಾರಣಿ ಕಟ್ಟೋದು ಬೇರೆ, ನಿಮ್ಮಂತವ್ರು ಕಟ್ಟೋದು ಬೇರೆ. ನನ್ನ ಗೆಳೆಯರ ಶಿಕ್ಷಣ ಸಂಸ್ಥೆಯಲ್ಲಿ ಕಟ್ಟಿರ್ತಾರೆ. ನಾನು ಅವಾಗ ಅವ್ರಿಗೆ ಹೇಳ್ತಿರ್ತೀನಿ, ನಿಮ್ಗೆ ಸ್ವಲ್ಪ ತೊಂದರೆ ಕೊಟ್ಟಿರ್ತೀನಪ್ಪ ಮಾರಾಯ ನಾನು. ಯಾಕಂತಂದ್ರೆ ನಮ್ಮ ಹತ್ರ ಎಂತ ಗಿರಾಕಿ ಕೊಡ್ತಾವ ಅಂದ್ರೆ ಒಂದು ಸ್ವಲ್ಪ ಫೀ ಕಮ್ಮಿ ಮಾಡಿಸ್ರಿ ಬರ್ತಾವ. ನಾವು ನಿಮ್ಗೆ ಕಷ್ಟ ಕೊಡೋದು ಕಮ್ಮಿ ಮಾಡ್ತೀವಿ ನಾವು NS ಪಾಟೀಲ್ ಸಾಹೇಬ್ರ. ನಮ್ಮ ಹತ್ರ ಬರೋದು ಹೆಂಗಂತಂದ್ರೆ ಫ್ರೀ ಸಾಧ್ಯದಷ್ಟು ಸ್ವಲ್ಪ ಹೇಳಿ ಸರ್, ಶಿಕ್ಷಣ ನಿಮ್ NS ಪಾಟೀಲ್ ಸಾಹೇಬ್ರಿಗೆ ನಿಮ್ಗೆ ಬಹಳ ಆತ್ಮೀಯತೆ ಐತಂತ ಸ್ವಲ್ಪ ಕಮ್ಮಿ ಮಾಡಕ್ಕೆ ಹೇಳಿದೆ. ಈಗ ನಾನು ನಮ್ಮ ವಿದ್ಯಾನಿಕೇತನ ನಮ್ಮ ಸೂರ್ಯಬಾಬುಗೆ ಹೇಳ್ತಿರ್ತೀನಿ. ಫಸ್ಟಿಗೆ ಫೋನ್ ಹಚ್ಚಿದ್ರೆ ಸೂರ್ಯಬಾಬುಗ ನಾನೊಂದು ಮಾತಾಡ್ತೀನಿ, ಸ್ವಲ್ಪ ತೊಂದರೆ ಕೊಡ್ತೀನಿ ನಾನು. ಯಾಕಂದ್ರೆ ಒಂದು ಶಿಕ್ಷಣ ಸಂಸ್ಥೆ ಕಟ್ಟಬೇಕಲ್ಲ ಸರಳವಾದಂತ ಕೆಲಸ ಅಲ್ಲ ಇವತ್ತಿನ ಕಾಲಘಟ್ಟದವರು. ಇಂಥ ಕಾಂಪಿಟೇಷನ್ ಯುಗ, ಪ್ರತಿಯೊಂದು ಕಾಂಪಿಟೇಷನ್ ಇದೆ ಅಂತ. ಇಂಥ ಒಂದು ಉತ್ತಮ ಶಿಕ್ಷಣ ಸಂಸ್ಥೆಯನ್ನು ಕಟ್ಟೋದು ಅದು ಸರಳವಾದಂತ ಕೆಲಸ ಅಲ್ಲ. ಅದು ನೀವು ತಾಳ್ಮೆಯಿಂದ ಇರೋಕ್ಕೆ ಸಾಧ್ಯತೆ ಐತೆ, ನೀವು ತಾಳ್ಮೆಯಿಂದ ಇರೋದು ಸಾಧ್ಯತೆ ಐತೆ, ಮತ್ತು ಅದ್ರ ಬಗ್ಗೆ ಬಹಳಷ್ಟು ಅಪಾರ ಅನುಭವವನ್ನು ಹೊಂದಿದ್ರಿ. ಶಿಕ್ಷಣ ಸಂಸ್ಥೆ ವಿಚಾರದಲ್ಲಿ ಇನ್ನು ಎತ್ತರ ಕಟ್ಟಿ ನಾವು ನಿಮ್ ಜೊತೆಗೆ ಇರ್ತೀವಿ ಅನ್ನೋ ಮಾತನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳುವಂತ ಕೆಲಸವನ್ನು ಮಾಡ್ತೀನಿ ಬಂಧುಗಳೇ. ಯಾಕಂದ್ರೆ ರಾಜಕಾರಣದಾಗ ತೃಪ್ತಿ ಪಡಿಸಕ್ಕಾಗಲ್ಲ. ನೀವು ನೋಡ್ರಿ, ಒಂದು 99 ಕೆಲಸ ಮಾಡಿ ಇಲೆಕ್ಷನ್ ಸನಿಪದಂತೆ ಒಂದು ಕೆಲಸ ಬಿಟ್ಟು ಹೋದ್ರೆ ಅವನೇನ್ ಹೇಳ್ತೈತೆ ಅಂಗಡಿಗೆ ಅವ್ರು 99 ಕೆಲಸದ ಬಗ್ಗೆ ಲಕ್ಷ್ಯ ಇರಲ್ಲ ಅವ್ರಿಗೆ. ಕೊನೆಗೊಂದು ಕೆಲಸ ಇರ್ತೈತಲ್ಲ, ಯಾಕಂದ್ರೆ ಅವನ್ ಸಲಹೆದ್ರಿ ಅಯ್ಯ ಇರ್ತಾನೆ ಚೆಡ್ಡಿ ಇರ್ತಾನೆ ಅಂಗಡಿಗೆ ಸಲ ಎಲೆಕ್ಷನ್ ನಮ್ಮನ್ನೊಂದು ಕೆಲಸ ಮಾಡಿ ಎಲ್ಲ ಮನೆಯ 99 ಕೆಲಸ ಮಾಡಿರ್ತೀವಲ್ಲ. ಅದಕ್ಕೆ ನಾನು ಅವಾಗ ಹೇಳ್ತಿರ್ತೀನಿ, ರಾಜಕಾರಣ ಅನ್ನೋದು ನಾವು ಖುಷಿ ಪಡ್ಬೇಕು. ನಾವ್ ಇಂಥದ್ದು ಮಾಡಿದ್ದೀವಿ, ಈ ಕೆಲಸ ಮಾಡಿದ್ದೀವಿ. ಯಾರಾದ್ರೂ 100 ಮಂದಿ ಒಳಗೆ ಒಬ್ಬನಾದ್ರೂ ನಮಗೂ ಅಭಿಮಾನ ಪಡ್ತಿರ್ತಾರೆ, ಅದು ನಮ್ಗೆ ಬೇರೆ. ಆದ್ರೆ ಅತಿ ಹೆಚ್ಚು ಇದು ಒಂಥರ ಥ್ಯಾಂಕ್ಲೆಸ್ ಜಾಬ್ ಇದ್ದಂಗೆ. ಲಾಸ್ಟಿಗೆ ನಮಗೊಂದು ಬ್ಲೇಮ್ ಬರ್ತದೆ. ಏನಾದ್ರು ಬಂದಾಗ ನಾವು ಮಾತಾಡ್ಸೋದಾಗ ಹೋಗಿರ್ತೀವಿ, ಅವ್ರ ಸಲಾಗ ದೇವ್ರ ಹತ್ರ ಹೋಗ್ಬೇಕಪ್ಪ, ನಾವು ಬಂದು ಎಲ್ಲಿಗಿದ್ದಾಗ ಮಾತಾಡಲಾಗ ಹೋಗ್ಬಿಟ್ಟ.
ನಾವೇ ಖರ್ಚಿಂದ ಇರ್ತೀವಿ ದೇವ್ರಿಗೆ ಗೊತ್ತು. ಆದ್ರೆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಿರ್ತೀವಿ ನಾವೆಲ್ಲ ಜಾಸ್ತಿ ಮಾತಾಡಕ್ಕ, ಪ್ರಯತ್ನ ಮಾಡಕ್ಕ, ಹೇಳಕ್ಕ, ಕೇಳಕ್ಕ. ಅಂದ್ರೆ ನಾನೇನ್ ಹೇಳೋದು ಅಂದ್ರೆ ಎಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಅಸಮಾಧಾನ ಅನ್ನೋದು ಇರ್ತದೆ. ಆದ್ರೆ ನಮ್ಮ ಮನಸ್ಸಿಗೆ ನಮಗೆ ತೃಪ್ತಿ ಇರಬೇಕು, ನಮ್ಮ ಜೀವನದೊಳಗೆ ನಮಗೆ ತೃಪ್ತಿ ಇರಬೇಕು ಅಂದ್ರೆ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ರೆ ಮಾತ್ರ ಸಾಧ್ಯ ಅನ್ನೋ ಮಾತನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಅದನ್ನೇ ಯಾಕಂದ್ರೆ ಬಹಳ ಮುಖ್ಯವಾದ ಕೆಲಸ. ಮಹಿಳಾ ಕಾಲೇಜವನ್ನ ಇಲ್ಲಿ ಪ್ರಾರಂಭ ಮಾಡಿರುವುದು ಇಂಥ ಒಂದು ಸಂಸ್ಥೆ ಬಹಳ ಉತ್ತಮವಾಗಿ ಬೆಳೆಯಲಿ. ಯಾಕಂದ್ರೆ ಇವತ್ತಿನ ದಿವಸ ನೋಡ್ರಿ, ನಾವು ಗುಡಿ ಗುಂಡಾರಗಳನ್ನ ಕಟ್ಟಿದ್ರೆ ಪ್ರಯೋಜನ ಇಲ್ಲ. ಗುಡಿ ಗುಂಡಾರಗಳನ್ನ ಕಟ್ಟಿದ್ರೆ ಪ್ರಯೋಜನ ಇಲ್ಲ. ಒಂದು ವಿದ್ಯಾಸಂಸ್ಥೆಯನ್ನು ಹುಟ್ಟಾಕಿದ್ರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗ್ತದೆ ಅನ್ನುವಂಥದ್ದನ್ನ ತಿಳ್ಕೊಂಡಂತ ಪಾಟೀಲರು ಈ ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ಈ ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ಇಂಥ ಸಂಸ್ಥೆ ಬೆಳೆಯಲಿ, ಉತ್ತಮವಾಗಿ. ಯಾಕಂದ್ರೆ ಬಹಳಷ್ಟು ನಾಟಕದಲ್ಲಿ ಆಗುತ್ತಂದ್ರೆ ಕೊಂಡೋಗಿ ಹುಟ್ಟಿಕೊಂಡು ಹೊಸೋಗಿ ಮಾತನಾಡೋದು. ಆಗಲೇ ಸಮಯ ಎರಡನೇ ಆಗ್ಲಿಕ್ಕೆ ಬಂದದ, ಇನ್ನು ಪುರುಷನದ ಆಶೀರ್ವಚನದ. ಹಾಗಾಗಿ ಈ ಸಂಸ್ಥೆಗೆ ಉತ್ತಮವಾದದನ್ನೇ ಆಶೀರ್ವಾದವನ್ನು ಮಾಡ್ತಾ, ಹಾಗೆ ಪಾಟೀಲರಿಗೂ ಸಹಿತ ಈ ಸಂಸ್ಥೆಗೆ ಮುನ್ನಡೆಸುವಂತ ಒಂದು ಶಕ್ತಿ ಆ ಭಗವಂತ ನೀಡಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತುಗಳು ಮಾಡ್ಕೊಳ್ತಾರೆ. ಸಂಸ್ಕಾರ ಇಲ್ಲ ಅಂದರೆ ನೀವು ಏನಿದ್ದರೆ ಸಂಸ್ಕಾರ ಬಹಳ ಜೀವನದಲ್ಲಿ ನೀವು ಏನೇ ಆಗಲಿ, ಎಂತೇ ಆಗಲಿ, ನಿನ್ನಲ್ಲಿ ಇದು ಏನಂತ ಗೊತ್ತಿಲ್ಲ ಅಂದರೆ ಏನಿದ್ರು ವ್ಯಕ್ತ ಆಗ್ತದೆ. ನಾನು ಯಾರೆಂದು ನಾನು ಯಾರು ಹೇಳ್ತೀನಿ, ನಾನು ಯಾರಂದ್ರೆ ಮನುಷ್ಯ ಹೇಳ್ತೀನಿ, ಕೆಲವೆಲ್ಲ ನಿಮಗೇನು ಖುಷಿ ಅಂದಿಲ್ಲ, ಪಕ್ಷಿ ಅಂದಿಲ್ಲ, ಮನುಷ್ಯನೇ ಇದೆ. ಮನುಷ್ಯನೇ ಇದೆ ಅಂದ್ರೆ ಮನುಷ್ಯತ್ವದಿಂದ ಜೀವನವನ್ನು ಮಾಡಬೇಕು. ಅದಕ್ಕೆ ಇಂಥ ಒಂದು ವಿದ್ಯಾಸಂಸ್ಥೆಗಳಾಗಿರ್ಬೋದು, ಒಳ್ಳೆಯ ಅನುಭವಿಗಳ ಮಾತುಗಳನ್ನು ಇದನ್ನ ವಿಚಾರ ಮಾಡಿದಾಗ ನಾವು ಏನಾದರೂ ಆಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ತನ್ನ ಜೀವನದಲ್ಲಿ ಸಾಧನೆ ಮಾಡತಕ್ಕಂಥ ಆ ವಿಚಾರವನ್ನು ಇಟ್ಟುಕೊಂಡು ಒಂದು ವಿದ್ಯಾಸಂಸ್ಥೆಯನ್ನು ಇಟ್ಟಿದೆ. ಯಾಕೆ ನಾನು ಒಬ್ಬರೇ ಆಗಬಾರ್ದು, ನಮ್ಮವರು ಎಲ್ಲರೂ ಆಗಬೇಕು, ನಮ್ಮವರು ಎಲ್ಲರೂ ಆಗಲಿ ಅಂತಕ್ಕಂಥ ಭಾವನೆಗೆ ಹೊರತಾಗಿ ಅವನು ಒಬ್ಬನೇ ದೊಡ್ಡವನಾಗಲಿ, ನಾನೇ ದೊಡ್ಡವನಾಗಬೇಕಂತ ಮಾಡತಕ್ಕಂಥ ಅಲ್ಲ. ಇದು ಒಂದು ವಿಚಾರ ಮಾಡ್ತಾರೆ. ನಮಗಾಗಿ ವಿಚಾರ ಮಾಡ್ತಾ ಇದ್ದರು, ಅವರಿಗಾಗಿ ನಾವು ವಿಚಾರ ಮಾಡ್ತೀವಿ. ನಮ್ಮ ಒಂದು ಸಂಸಾರದ, ನಮ್ಮ ಒಂದು ಮನೆ ಇದೆ, ಮನೆಯಲ್ಲಿ ತಂದೆ ತಾಯಿ ಇದ್ದಾರೆ, ತಂದೆ ತಾಯಿ ಇದ್ಕೊಂಡು ಸಂಸಾರ